के निषण्णः अम्लानश्रीरमृतविषधेरं शुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गतकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलं वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओಂ. ರಾವಣನ ಯೋಚನೆಗಳೆಲ್ಲವೂ ಸಾಕಾರಗೊಂಡು ತಾನು ಬಯಸಿದ ಸೀತೆ ತನ್ನ ಹಾರುವ ತಟ್ಟೆಯಲ್ಲಿ ಕುಳಿತಿದೆ. ಅವಳು ಬಗೆ ಬಗೆಯಿಂದ ರಾಮನನ್ನು ಲಕ್ಷ್ಮಣನನ್ನು ಕೂಗಿ ಕರೆದು ತನ್ನನ್ನು ರಕ್ಷಿಸುವಂತೆ ಕೇಳಿಕೊಳ್ತಾಳೆ. ಬರುವ ದಾರಿಯಲ್ಲಿ ನಾವು ಓಡಾಡಿದ ಎಲ್ಲ ಪ್ರದೇಶಗಳಲ್ಲಿದ್ದ ಗೋದಾವರಿಯನ್ನು ಪ್ರಾರ್ಥಿಸಿದ್ದಾಳೆ, ಪ್ರಸ್ರವಣಗಿರಿಯನ್ನು ಕೇಳಿಕೊಂಡಿದ್ದಾಳೆ, ಅಲ್ಲೇ ಇರುವ ಹೂತೋಟಗಳ ಹೂಗಳನ್ನು ಪ್ರಾರ್ಥಿಸಿದ್ದಾಳೆ, ಗಿಡಮರಗಳನ್ನು ಕೇಳಿಕೊಂಡಿದ್ದಾಳೆ. ಹಾಗೆ ದಾರಿಯುದ್ದಕ್ಕೂ ಸಿಕ್ಕಿದ ಪ್ರತಿಯೊಂದು ಸತ್ವಗಳನ್ನು ಕೂಡ ಯಾನಿ ಕಾನಿಚಿದಪ್ಯತ್ರ ಸತ್ವಾನಿ ನಿವಸಂತ್ಯುತ ಸರ್ವಾಣಿ ಶರಣಂ ಯಾಮಿ ಮೃಗ ಪಕ್ಷಿಗಣಾನ್ ಅಪಿ. ಅವಳು ಕೇಳಿಕೊಳ್ತಾ ಈ ದಾರಿಯಲ್ಲಿ ಏನೆಲ್ಲ ಜೀವಜಾತಗಳಿವೆಯೋ ವಾಸ ಮಾಡುವಂಥವುಗಳು ಅವೆಲ್ಲವೂ ಕೂಡ ನನಗೆ ರಕ್ಷಣೆಯನ್ನು ನೀಡಲಿ, ಅವುಗಳಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಯಾರಾದರೂ ಎಳೆದೊಯ್ಯುತ್ತಿರುವ ನನ್ನನ್ನು ರಾವಣ ಕರೆದೊಯ್ದಿದ್ದಾನೆ ಅಂತ ರಾವಣನಿಗೆ ಸುದ್ದಿಯನ್ನು ಮುಟ್ಟಿಸಿ ನೀವು ಬಂದು ಹೋರಾಟ ಮಾಡಿ ಅಂತ ಯಾರನ್ನು ಕೇಳಲಿಲ್ಲ. ಆದರೆ ನನ್ನ ರಕ್ಷಣೆಗೆ ಎಲ್ಲಿದ್ದಾಳೆ ಅಂತಾದರೂ ಗೊತ್ತಾಗಬೇಕಲ್ವ ರಾಮನಿಗೆ, ಆ ಸುದ್ದಿಯನ್ನು ತಿಳಿಸಿ ಅಂತ ಹೀಗೆ ಎಲ್ಲರನ್ನೂ ವಿವಶಾಪಹೃತ ಸೀತಾ ರಾವಣೇ ನೇತಿ ಶಂಸತ. ನೀವು ಹೇಳಬೇಕಾದಿಷ್ಟೇ, ಒಪ್ಪಿಗೆ ಇಲ್ಲದ ಸೀತೆಯನ್ನು ಬಲಾತ್ಕಾರದಿಂದ ರಾವಣ ತನ್ನ ಮನದಿಚ್ಛೆಯಂತೆ ಎಳೆದೊಯ್ತಾ ಇದ್ದಾನೆ ಎನ್ನುವುದನ್ನು ಹೇಳಿ ಸಾತದಾ ಕರುಣಾವಾಚೋ ವಿಲಪಂತಿ ಸುದುಃಖಿತ ವನಸ್ಪತಿಗತಂ ಗೃಧ್ರಂ ದದರ್ಶಾಯತಲೋಚನ. ಆಗೊಂದು ಪ್ರಾಣಿ ಎಚ್ಚೆತ್ತುಕೊಂಡು ಈ ದೃಶ್ಯವನ್ನು ಕಂಡಿತು ಅಂತ ನಾವು ನೋಡಿದ್ದೆವು. ಪಕ್ಷಿಯೊಂದು ಮಲಗಿತ್ತು. ಅಲ್ಲ, ಪ್ರಾಣಿ ಪಕ್ಷಿ ಏನು? ಹೌದು, ಪಕ್ಷ ಉಳ್ಳದ್ದು ಪಕ್ಷಿ, ಪ್ರಾಣ ಉಳ್ಳದ್ದು ಪ್ರಾಣಿ. ಪಕ್ಷಿಗೂ ಪ್ರಾಣ ಇದೆ, ಅದನ್ನಾಗಿ ಪಕ್ಷಿಯೂ ಪ್ರಾಣಿ. ನಾವು ಶಾಲೆಯಲ್ಲಿ ಕಲಿಯುವಾಗ ಪ್ರಾಣಿಗಳ ಹೆಸರನ್ನು ಬರೆಯಿರಿ ಅಂದರೆ ನಮಗೆ ಗೊತ್ತಿರುವುದು ಈ 4 ಕಾಲಿನವುಗಳು, 6 ಕಾಲಿನವು, ಇವುಗಳು ಮಾತ್ರ. ಅದನ್ನು ಮತ್ತೆ ಕೀಟ ಅಂತಾರೆ. ಇವುಗಳನ್ನು ಮಾತ್ರ ಪ್ರಾಣಿ ಅಂತ ಲೆಕ್ಕಕ್ಕಿಡುವುದು. ಇನ್ನು ಆಕಾಶದಲ್ಲಿ ಹಾರುವುಗಳೆಲ್ಲ ಪ್ರಾಣಿ ಅಲ್ಲ, ಅವುಗಳಿಗೆ ಪ್ರಾಣ ಇಲ್ಲ ಅಂತ ಲೆಕ್ಕನೋ ಗೊತ್ತಿಲ್ಲ. ಆದರೆ ನಿಜವಾಗಿ ಮನುಷ್ಯನು ಒಬ್ಬ ಪ್ರಾಣಿ, ಪ್ರಾಣ ಉಳ್ಳವನು ಅನ್ನುವ ಕಾರಣದಿಂದ. ಆಗ ದುಃಖದಿಂದ ಬಗೆ ಬಗೆಯಿಂದ ಅಳುತ್ತಿದ್ದಂತಹ ಸೀತೆಯನ್ನು ಮರದ ಎಡೆಯಲ್ಲಿ ತನ್ನ ಪಾಡಿಗೆ ತಾನು ಕುಳಿತಿದ್ದ ಮುದಿ ಹದ್ದೊಂದು ಇದನ್ನು ಗಮನಿಸಿತು. ಅವಳು ಅದನ್ನು ನೋಡಿದ್ದಾಳೆ, ಆ ಗೃಧ್ರ ಪಕ್ಷಿಯನ್ನು. ಸಾತಂ ಉದ್ವೀಕ್ಷ್ಯ ಸುಶ್ರೋಣಿ ರಾವಣಸ್ಯ ವಶಂಗತ ಸಮಾಕ್ರಂದದ್ಭಯಪರಾಸು ದುಃಖೋಪಹತಯಾಗಿರ. ಕೂಡಲೇ ಆ ಹಕ್ಕಿಯನ್ನು ಕಂಡೊಡನೆ ರಾವಣನ ವಶದಲ್ಲಿದ್ದಂತಹ ಸೀತೆಯ ಹೃದಯ ಮತ್ತಷ್ಟು ಬಿರಿದಂತಾಯಿತು.
ಕೂಡಲೇ ತನ್ನವರು ಯಾರೋ ಸಿಕ್ಕಿದ್ರು ಅವರಿಗಾದರೂ ಕೂಗಿ ಹೇಳಬೇಕು ಅಂತ ಸಮಾಕ್ರಂದತ್ ಜೋರಾಗಿ ಕೂಗಿಕೊಂಡಿದ್ದಾಳೆ. ಭಯದಿಂದ ನಡುಗ್ತಾ ಇದ್ದಾಳೆ, ದುಃಖದಿಂದ ಒದ್ದೆಯಾಗಿದ್ದಾಳೆ. ಗದ್ಗದವಾದ ಕಂಠದಿಂದ, ಹೇ ಜಟಾಯೋ ಪಶ್ಯ ಮಾಮಾರ್ಯ ಪ್ರಿಯಮಾಣ ಮನಾಥವತ್ ಅನೇನ ರಾಕ್ಷಸೇಂದ್ರೇಣ ಕರುಣಂ ಪಾಪಕರ್ಮಣ ನೈಷವಾರಯಿತುಂ ಶಕ್ಯಸ್ತವ ಕ್ರೂರೋ ನಿಶಾಚರ ಸತ್ವವಾನ್ ಜಿತಕಾಶೀಚ ಸಾಯುಧಶ್ಚೈವ ದುರ್ಮತಿ. ಹೇ ಜಟಾಯು, ನೋಡು ಆರ್ಯ ಪೂಜ್ಯನೇ. ಯಾಕೆಂದರೆ ಈ ಜಟಾಯು ಈ ಹಿಂದೆ ಅವರು ಈ ಪ್ರದೇಶಕ್ಕೆ ವಾಸ ಮಾಡಲಿಕ್ಕೆ ಬರುವಾಗಲೇ ದಾರಿಯಲ್ಲಿ ಸಿಕ್ಕಿದ್ದಾನೆ. ದಶರಥ ನನ್ನ ಆತ್ಮೀಯ ಮಿತ್ರ ಅಂತ ಆತನೂ ಕೂಡ ಹೇಳಿಕೊಂಡಿದ್ದ. ಹಾಗಾಗಿ ಇದೇ ಪರಿಸರದಲ್ಲಿ ನಾವಿರ್ತೇವೆ ಅಂತ ರಾಮಚಂದ್ರ ಸೀತೆ ಲಕ್ಷ್ಮಣ ಜೊತೆಯಾಗಿ ಆ ಪಕ್ಷಿಯನ್ನು ಮಾತಾಡಿಸಿ ಹೋಗಿದ್ದರು. ಆ ಪಕ್ಷಿಯು ಕೂಡ ಹೇಳಿತ್ತು, ನೀವು ಏನೇ ನನಗೆ ಇಂಥ ವಸ್ತುವಿನ ಅಗತ್ಯ ಇದೆ ಅಂತ ಹೇಳಿದರೆ ನಾನು ನಿಮ್ಮ ಸಹಾಯಕ್ಕೆ ಸದಾ ಇದ್ದೇನೆ ಅಂತ ಹೇಳಿತ್ತು. ಜಟಾಯು ಕಣ್ಣಿಗೆ ಬಿತ್ತು. ಸೀತೆಗೆ ಆಸೆ ಕೊನರಿತು. ಯಾರು ಇಲ್ಲದ ಒಂದು ಹೆಣ್ಣನ್ನು ಅವಳಿಗೆ ರಕ್ಷಣೆ ನೀಡುವುದರ ಬದಲು ಭೋಗಕ್ಕಾಗಿ ಎಳೆದೊಯ್ಯುವಂತೆ ಈ ರಾಕ್ಷಸೇಂದ್ರನಾದಂತಹ ದಶಗ್ರೀವ ದಶಕಂಠ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ಎಳೆದೊಯ್ತಾ ಇದ್ದಾನೆ. ನೀನು ಇವನನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ನೈಷವಾರಯಿತು ಶಕ್ಯ ತವ ಕ್ರೂರೋ ನಿಶಾಚರ. ಇವನು ಸುಲಭದವನಲ್ಲ, ಅತ್ಯಂತ ಕ್ರೂರಿಯಾಗಿದ್ದಾನೆ. ತನ್ನ ಕಾರ್ಯ ಸಾಧನೆಗಾಗಿ ಯಾರ ತಲೆಯನ್ನಾದರೂ ದಂಡ ಕೊಡಲಿಕ್ಕೆ ಸಿದ್ಧ ಇದ್ದಾನೆ. ತಲೆದಂಡಕ್ಕೆ ಅಂಥವರೇ ಇಂಥವರೇ ಆಗಬೇಕು ಅಂತ ನಿಯಮ ಇಲ್ಲ. ಪಾಪದವರಾದರೂ ಸರಿ, ಪುಣ್ಯವಂತರಾದರೂ ಸರಿ, ಹೇಗಿದ್ದರೂ ಸರಿ ತನ್ನ ಕೆಲಸ ಆಗಬೇಕು. ಅದರಿಂದಾಗಿ ನೀನು ಎದುರು ಬಂದು ಅವನನ್ನು ತಡೆಯುವ ಪ್ರಯತ್ನ ಮಾಡಬೇಡ. ಯಾಕೆಂದರೆ ಇವನು ಅತ್ಯಂತ ಬಲಿಷ್ಠನಿದ್ದಾನೆ. ಸಕಲ ಪ್ರಾಣಿಗಳ ಮೇಲೂ ತನ್ನ ದಬ್ಬಾಳಿಕೆಯನ್ನು ಆಯುಧಗಳಿಂದಲೇ ತೋರುವವನಿದ್ದಾನೆ. ಮತ್ತು ದುಷ್ಟಮತಿ, ಸ್ವಲ್ಪವೂ ಅವನಿಗೆ ಇದು ಮಾಡಬೇಕಾದ ಸಂಗತಿ, ಇದು ಮಾಡಬಾರದ ಸಂಗತಿ ಅಂತ ವ್ಯತ್ಯಾಸ ಇಲ್ಲ. ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಗೊತ್ತಿದ್ರೂ ಕೂಡ ಅಂಥದ್ದೇ ತಪ್ಪುಗಳನ್ನು ಮಾಡಬೇಕು ಅನ್ನುವ ಹಠಕ್ಕೆ ಬಿದ್ದು ಕೆಲಸ ಮಾಡುವವನು. ರಾಮಾಯತು ಯಥಾತತ್ವಂ ಜಟಾಯೋ ಶರಣಂ ಮಮ. ರಾಮನಿಗೆ ನಡೆದ ಸಂಗತಿಯನ್ನು ಹೇಗಿದೆಯೋ ಹಾಗೆ ಹೇಳಿಬಿಡು. ನಾನು ನಿನಗಾಗಿ ಕಾಯ್ತಾ ಇದ್ದೇನೆ, ರಕ್ಷಣೆಗಾಗಿ ನೀನು ಬಾ ಅಂತ ಸೀತೆಯ ಮಾತಿದು ಅಂತ ಹೇಳಿಬಿಡು. ಲಕ್ಷ್ಮಣನಿಗೂ ಈ ವಿಷಯವನ್ನು ತಿಳಿಸು. ಸರ್ವಂ ಆಖ್ಯಾತ, ಎಲ್ಲವನ್ನೂ ಹೇಳಿಬಿಡು ಅಂತ ಹೀಗೆ ಹೇಳಿ ಸೀತೆ ತನ್ನ ಅಳಲನ್ನು ತೋಡಿಕೊಳ್ತಾ ಇರುವಾಗ ತಂ ಶಬ್ದಂ ಅವಸುಪ್ತಶ್ಚು ಜಟಾಯುರತ ಶುಶ್ರುವೇ. ತನ್ನ ಪಾಡಿಗೆ ಇದ್ದವನಿಗೆ ಈ ಧ್ವನಿ ಯಾರೋ ಕಿರುಚಾಡುವುದನ್ನು ಕೇಳಿಸಿದ ತಕ್ಷಣ ಎಚ್ಚರಾದವನು ತಾನು ನೋಡಿದ್ದಾನೆ. ನಿರೀಕ್ಷ ರಾವಣಂ ಕ್ಷಿಪ್ರಂ. ಅವನಿಗೆ ಗಮನಕ್ಕೆ ಬಂದದ್ದು ಅತ್ಯಂತ ವೇಗವಾಗಿ ಈ ಹಾರುವ ತಟ್ಟೆಯಲ್ಲಿ ಎಳೆದೊಯ್ತಾ ಇದ್ದ ರಾವಣನನ್ನು ನೋಡ್ತಾ ಇದ್ದಾನೆ. ಆಮೇಲೆ ವೈದೇಹೀಂಚ ದದರ್ಶಸ, ವೈದೇಹಿಯನ್ನು ಕೂಡ ಕಂಡಿದ್ದಾನೆ. ಆ ಕೂಡಲೇ ತತಃ ಪರ್ವತಕೂಟಾಭಸ್ತೀಕ್ಷ್ಣತುಂಡ ಖಗೋತ್ತಮ ವನಸ್ಪತಿಗತ ಶ್ರೀಮಾನ್ ವ್ಯಾಚಹಾರ ಶುಭಾಂ ಗಿರಂ. ಆ ಪರ್ವತದ ತುದಿಯಿಂದ ಆಗಸಕ್ಕೆ ಅತ್ಯಂತ ಚೂಪಾದ ಚೊಂಚು ಉಳ್ಳ ತುಂಡ ಅಂದರೆ ಕೊಕ್ಕುಳ್ಳ ಹಕ್ಕಿಗಳಲ್ಲೇ ಹಿರಿಯನೆನಿಸಿದ ಜಟಾಯು ಮರದಿಂದ ಆಗಸಕ್ಕೆ ನೆಗೆದಿದ್ದಾನೆ. ಮೆತ್ತನೆಯ ಮಾತಿನಿಂದ ಆತನಿಗೆ ಬುದ್ಧಿವಾದ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ದಶಗ್ರೀವ, ಧರ್ಮದಲ್ಲಿ ನೆಲೆಸಬೇಕಾದವರು ನೀವೆಲ್ಲ. ನಾನು ಜಟಾಯು ಅಂತ ಹಾಗೆ ಕರೀತಾರೆ ನನ್ನನ್ನು. ಪಕ್ಷಿಗಳಲ್ಲಿ ಹಿರಿಯ, ಅಸಾಧಾರಣವಾದ ಬಲವುಳ್ಳವನು. ಏನೋ ನಿನ್ನ ಹತ್ರ ಇಷ್ಟು ಮೆತ್ತನೆ ಮಾತಾಡ್ತಾ ಇದ್ದಾನೆ ಅಂದರೆ ಶಕ್ತಿ ಇಲ್ಲ ಅನ್ನುವ ಕಾರಣಕ್ಕಾಗಿ ನಿನ್ನನ್ನು ಹೀಗೆ ಮಾತಾಡಿಸ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡ. ರಾಜ ಸರ್ವಸ್ಯ ಲೋಕಸ್ಯ ಮಹೇಂದ್ರ ವರುಣೋಪಮ ಲೋಕಾನಾಂಚ ಹಿತೇ ಯುಕ್ತೋ ರಾಮೋ ದಶರಥಾತ್ಮಜ. ಮಹೇಂದ್ರ ವರುಣೋಪಮಃ ಲೋಕಾನಾಂಚ ಹಿತೇ ಯುಕ್ತೋ ರಾಮೋ ದಶರಥಾತ್ಮಜ. ನಿನಗೆ ಗೊತ್ತಿಲ್ಲ, ದಶರಥನ ಮಗನಾದ ರಾಮಚಂದ್ರ ಅಸಾಮಾನ್ಯನಿದ್ದಾನೆ.
ಲೋಕದಲ್ಲಿ ಎಲ್ಲರನ್ನೂ ಮೀರಿ ನಿಂತವ ಮತ್ತು ಲೋಕಕ್ಕೆ ಯಾವಾಗಲೂ ಹಿತವನ್ನು ಬಯಸುವವ. ಲೋಕದಲ್ಲಿ ಸಾಮಾನ್ಯವಾಗಿ ಜನಗಳಿಗೆ ಪರಿಚಯ ಇರುವಂತಹದ್ದು ರಾಜರನ್ನು ನಿಯಂತ್ರಿಸುವಂತಹ ಮಹೇಂದ್ರ ಹೇಗೋ ಹಾಗೆ ಅಂತ ಹೇಳುವುದಕ್ಕೋಸ್ಕರ ಅದನ್ನೇ ಉದಾಹರಣೆಯಾಗಿ ಕೊಟ್ಟು ಹೇಳುತ್ತಾ, ತಸ್ಯೈಷಾ ಲೋಕನಾಥಸ್ಯ ಧರ್ಮಪತ್ನಿ ಯಶಸ್ವಿನಿ, ಅಂತಹ ಲೋಕದೊಡೆಯನೆನಿಸಿದ ರಾಮಚಂದ್ರನ ಮಡದಿ ಈಕೆ. ಸೀತೆ ಎನ್ನುವ ಹೆಸರಿನ ಈ ಸೌಂದರ್ಯವತಿಯಾದ ಹುಡುಗಿಯನ್ನು ಯಾಕಾಗಿ ಹೀಗೆ ಹೊತ್ತು ಸಾಗುತ್ತಿರುವೆ? ಯಾಕೆ ಅಪಹರಿಸುವ ಕೆಟ್ಟ ಬಯಕೆ ನಿನ್ನಲ್ಲಿ ಮೂಡಿ ಬಂದಿದೆ? ರಾಜನಾದವನು ಹೀಗೆ ಇಂಥ ಅಧರ್ಮಕ್ಕೆ ಕೈ ಹಾಕುವುದು ಹೇಗೆ ಸಾಧ್ಯವಾದೀತು? ಅದರಲ್ಲೂ ಧರ್ಮದ ಬುಡಕ್ಕೆ ಕೈ ಹಾಕಿ ಕಿತ್ತು ಬಿಡುವಂತಹ ರೀತಿಯ ಪರದಾರಾಭಿಮರ್ಶನಂ, ಮತ್ತೊಬ್ಬರ ಹೆಣ್ಣನ್ನು ಹೀಗೆ ಎಳೆಯುವುದು ನಿನಗೆ ಎಷ್ಟು ಸಹ್ಯ, ಎಷ್ಟು ಸರಿ ಅಂತ ಅನ್ನಿಸುವಂತಹದ್ದು. ನೀನು ಅವಳಿಗೆ ರಕ್ಷಣೆ ನೀಡಬೇಕು. ಮೆತ್ತನೆಯ ಮಾತುಗಳಿಂದ ಅವಳಿಗಾಗಿರುವ ನೋವಿಗೆ ಪರಿಹಾರವನ್ನು ಕಾಣಿಸಬೇಕು. ಅದರಲ್ಲೂ ಒಬ್ಬ ಯಶಸ್ವಿಯಾದ ರಾಜನ ಹೆಂಡತಿ ಅಂತಂದಾಗ ಆಕೆ ಈ ಮುಂದಿನ ಸಂತತಿಗೆ ಕಾರಣವಾಗುವಂಥವಳಾದ್ದರಿಂದ ಆ ಮನೆತನದಿಂದಾಗಿ ಮುಂದೆ ಪ್ರಜಾ ಸಂರಕ್ಷಣೆ ಅಂತ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೆದು ಆ ಮೂಲಕ ಧರ್ಮದ ಎಲ್ಲ ಮುಖಗಳು ದೇಶದಲ್ಲಿ ವ್ಯಾಪ್ತವಾಗಿ ನೆಲೆಸುವುದಕ್ಕೆ ಕಾರಣವಾಗುವುದರಿಂದ, ರಾಜದಾರ ಮಹಾಬಲ, ನಿನ್ನನ್ನು ನಾನು ಬಲ ಇಲ್ಲದವನು ಅಂತ ಕಮ್ಮಿ ಮಾಡಿ ನಾನು ಈ ಮಾತುಗಳನ್ನು ಆಡ್ತಾ ಇಲ್ಲ. ನೀನು ಒಬ್ಬ ಪ್ರತಿಷ್ಠಿತವಾದ ಸ್ಥಾನದಲ್ಲಿರುವ ಅಧಿಕಾರಯುಕ್ತವಾದ ವ್ಯಕ್ತಿಯಾಗಿ ಹೀಗೆಲ್ಲ ನಡೆದುಕೊಳ್ಳುವುದು ಎಷ್ಟು ಸರಿ ಅನ್ನೋದನ್ನು ಎಚ್ಚರಿಸುವುದಕ್ಕಾಗಿ ಬಂದಿದ್ದೇನೆ. ನಿವರ್ತಯ ಮತಿಂ ನೀಚಾಂ, ಬಿಟ್ಟು ಬಿಡು ಈ ನಿನ್ನ ದುರ್ಬುದ್ಧಿಯನ್ನು. ಬೇಡ ಈ ಪರಹೆಣ್ಣಿನ ಸೊತ್ತಿನ ಆಸೆ ಆಕಾಂಕ್ಷೆ. ನ ತತ್ ಸಮಾಚರೇ ದ್ವೀರಃ ಯತ್ ಪರೋಸ್ಯ ವಿಗರ್ಹಯೇತ್. ಒಬ್ಬ ವೀರನಾದವನು ಹೀಗೆಲ್ಲ ದಾರಿ ತಪ್ಪಿಸಿ ಕಣ್ಣು ಕಟ್ಟಿಸಿ ಅಪಹರಿಸುವಂತಹ ದುಸ್ಥಿತಿಗೆ ಯಾವತ್ತೂ ತನ್ನನ್ನು ತಳ್ಳುವುದಿಲ್ಲ ವೀರನಾದವನು. ಗೆಲ್ಲುವುದಕ್ಕೊಂದು ದಿವಸ ಅವಕಾಶವಿತ್ತು, ಸ್ವಯಂವರದ ಹೊತ್ತಿನಲ್ಲಿ ಎದೆ ಮೇಲೆ ಹಾಕಿಕೊಂಡು ನೀನು ಬಿಟ್ಟಿದ್ದಿ ಅನ್ನೋದನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಆದರೆ ವೀರನಾದವನು ಹಾಗೆ ಪಡೀಬೇಕಿತ್ತು ಹೊರತು ಈ ರೀತಿ ತನ್ನ ಅತ್ಯಂತ ಪ್ರೀತಿಪಾತ್ರನಾದ ವ್ಯಕ್ತಿಯ ಜೊತೆಗೆ ಬದುಕನ್ನು ಸಾಗಿಸುತ್ತಿರಬೇಕಾದ್ರೆ ಹೀಗೆ ಮಧ್ಯದಾರಿಯಲ್ಲಿ ದಾರಿ ತಪ್ಪಿಸಿ ಎಳೆದೊಯ್ಯುವುದು ಎಷ್ಟು ಸರಿ? ಇದು ಯಾರೇ ಆದರೂ ಹಿರಿಯರು ವಿಗರ್ಹಯೇ, ನೋಯಿಸುವ ಮಾತು, ನೀನು ಬಯಸಿಕೊಳ್ಳುವ ಕಾರ್ಯ ಇದು, ಬೇಡ ಇದು. ಯಥಾತ್ಮಾನಸ್ತಥಾನ್ಯೇಷಾಂ ದಾರಾ ರಕ್ಷಾ ವಿಪಶ್ಚಿತ. ನಿನ್ನನ್ನು ನೀನು ರಕ್ಷಿಸಿಕೊಳ್ಳಬೇಕು ಅಂತ ಹೇಗೆ ಪ್ರಯತ್ನಿಸುತ್ತೀಯೋ ಹಾಗೆಯೇ ಇನ್ನೊಬ್ಬರಿಗೆ ಜೀವವೆನಿಸಿದಂತಹ ವಸ್ತುವನ್ನು ಅವರ ಕೈಯಲ್ಲಿ ಉಳಿಸುವುದೂ ಕೂಡ ನಿನ್ನ ಕರ್ತವ್ಯ. ಒಂದು ರಾಮನ ಜೀವಸಂಗಾತಿ ಅಂತನ್ನುವಳನ್ನು ಹೀಗೆ ಎಳೆದೊಯ್ಯುವುದರಿಂದ ನಿನಗೇನು ಲಾಭ ಇದೆ? ರಾಜ ಧರ್ಮಶ್ಚ ಕಾಮಶ್ಚ ದ್ರವ್ಯಾಣಾಂ ಚೋತ್ತಮೋ ನಿಧಿ ಧರ್ಮಶುಭಂಚ ಪಾಪಂ ವಾ ರಾಜಮೂಲಂ ಪ್ರವರ್ತತೆ. ರಾಜ ಧರ್ಮದ ಮೂಲ ಕಾರಣ, ರಾಜ ಧರ್ಮಸ್ಯ ಕಾರಣಂ. ಅಧರ್ಮಕ್ಕೂ ಅವನೇ ಕಾರಣ ಅಂದಾಗ ಅದರ ಫಲಾಫಲಗಳನ್ನು ವಿವೇಚನೆ ಮಾಡದೆ ಹೇಗೆಂದರೆ ಹಾಗೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಾಗ ಅದೇ ದೊಡ್ಡ ಅನರ್ಥಕ್ಕೆ ಕಾರಣ ಆಗುತ್ತೆ. ಇಡೀ ತನ್ನ ವಶದಲ್ಲಿರುವಂತಹ ಪ್ರಜೆಗಳು ಏನು ಒಳಿತು ಮಾಡಿದರೂ ಅದು ರಾಜನ ಧಾರ್ಮಿಕ ನೆಲೆಗೆ ಹೊಂದಿಕೊಂಡಿರುತ್ತೆ. ಅದರಿಂದಾಗಿ ಅದರ ಒಳ್ಳೆಯ ಬಲವನ್ನು, ಧರ್ಮದ ಮೂಲವನ್ನು ಅವನು ಹೆಚ್ಚಿಸಿಕೊಳ್ಳುತ್ತಾ ಹೋಗ್ತಾನೆ. ಅದೇ ಅವನೇ ಅಧರ್ಮದ ಚರ್ಯೆಯನ್ನೇ ನಡೆಸ್ತಾ ಪ್ರಜೆಗಳಿಗೂ ಅದೇ ಮಾದರಿಯಾಗುವಂತೆ ನೆಲೆಸಿದರೆ ಆ ಎಲ್ಲರೂ ಮಾಡಿದ ಅಧರ್ಮದಲ್ಲಿ ದೊಡ್ಡ ಪಾಲನ್ನು ರಾಜನೇ ಹೊಂದಿಬಿಡ್ತಾನೆ. ರಾಜ ಒಳಿತನ್ನು ಬಯಸಿದರೆ ಪ್ರಜೆಗಳು ಒಳಿತನ್ನು ಬಯಸ್ತಾರೆ. ರಾಜ ಧರ್ಮವನ್ನು ಆಚರಿಸಿದರೆ ಪ್ರಜೆಗಳು ಧರ್ಮವನ್ನು ಆಚರಿಸ್ತಾರೆ. ರಾಜ ದ್ರವ್ಯಾಣಾಂಚ ಉತ್ತಮೋ ನಿಧಿ. ರಾಜ ಒಳ್ಳೆಯ ಸಂಗತಿಗಳನ್ನೆಲ್ಲ ಸರಿಯಾದ ಧರ್ಮದ ದಾರಿಯಲ್ಲಿ ಸಂಗ್ರಹಿಸಿ ಇಟ್ಟ ಅಂದರೆ ಪ್ರಜೆಗಳಲ್ಲೂ ಅಂಥದ್ದೇ ಉತ್ತಮವಾದ ಸಂಗತಿಗಳೇ ತುಂಬಿಕೊಳ್ತಾವೆ. ಹಾಗಾಗಿ ಧರ್ಮ ಶುಭಂ ವಾ ಪಾಪಂ ವಾ, ಕರ್ಮ ಅನ್ನೋದು ಶುಭವಾಗಲಿ ಪಾಪವಾಗಲಿ ಅದಕ್ಕೆ ಕಾರಣವಾಗುವುದು ರಾಜನೇ. ಅದರಿಂದಾಗಿ ರಾಜಮೂಲಂ ಪ್ರವರ್ತತೆ. ಲೋಕದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆ ಧರ್ಮ ಕಾರ್ಯ ಇತ್ಯಾದಿಗಳೆಲ್ಲ ನಡೆಯುವುದು
ರಾಜನ ವಶದಿಂದಲೇ ಅನ್ನುವ ಕಾರಣಕ್ಕಾಗಿ ರಾಜ ಸರಿಯಾಗಿ ಇದ್ದರೆ ಪ್ರಜೆಗಳಲ್ಲಿ ಎಲ್ಲರಲ್ಲೂ ಕೂಡ ಆ ತಾತ್ವಿಕವಾದ ಪ್ರಜ್ಞೆ ಜಾಗೃತವಾಗುತ್ತೆ. ನೀನು ಅಂತಹ ಸ್ಥಾನದಲ್ಲಿದ್ದು ಎಲ್ಲರಿಗೂ ಮಾದರಿಯಾಗಿ ನೆಲೆಸಬೇಕಾದವನು ಹೀಗೆ ಹೆಜ್ಜೆ ತಪ್ಪಿ ಹಾರಿ ಹೋಗ್ತಾ ಇದ್ದಿ ಅಂತ ಆ ಜಟಾಯು ರಾವಣನನ್ನು ಎಚ್ಚರಿಸ್ತಾ ಇದೆ. ಕಾಮಂ ಸ್ವಭಾವೋ ಯೋ ಯಸ್ಯ ನ ಶಕ್ಯಃ ಪರಿಮಾರ್ಜಿತುಂ ನ ಹಿ ದುಷ್ಟಾತ್ಮನಾ ಮಾರ್ಯ ಆರ್ಯಂ ಅವಸತ್ಯಾಲಯೇ ಚಿರಂ. ಬಯಸಿದ ಹಾಗೆ ಸಾಗುವ ಬುದ್ಧಿ ಯೋಚಿಸದೆ, ಬುದ್ಧಿ ವಿನಿಯೋಗಿಸದೆ, ಮನಸ್ಸು ಹೇಳಿದಂತೆ ಸಾಗುವ ಕೆಟ್ಟ ಸ್ಥಿತಿಗೆ ಯಾರಾದರೂ ಹೋದರೆ ಅವನನ್ನು ಮತ್ತೆ ಸರಿದಾರಿಗೆ ತರುವುದು ಸಾಧ್ಯವೇ ಇಲ್ಲ. ಯಾವತ್ತೂ ಆಸೆ ಆಕಾಂಕ್ಷೆಗಳಿಗೆ ಬುದ್ಧಿಯ ಸಾರಥ್ಯ ಇದ್ದಾಗ ಅದು ಹಿಡಿದಿಟ್ಟು ಮನಃಪ್ರಗ್ರಹವಾನ್ನರಹ ವಿಜ್ಞಾನ ಸಾರಥಿರಿಯಸ್ತು. ವಿಜ್ಞಾನವೇ, ಬುದ್ಧಿಯೇ, ವಿವೇಚನೆಯೇ ಸಾರಥಿಯಾಗಿ ನಿಂತ ಮನಸ್ಸೆಂಬ ಹಗ್ಗವನ್ನು ಇಂದ್ರಿಯಗಳಿಗೆ ಕಡಿವಾಣ ಹಾಕಿ ನೆಲೆಸಿದರೆ ಆಗ ಸದಶ್ವ ಇವ ಸಾರಥೇ. ಒಳ್ಳೆಯ ಪಟ್ಟಿ ಕಟ್ಟಲ್ಪಟ್ಟ ಕುದುರೆಯ ಪ್ರಯಾಣ ಅನ್ನೋದು ಹೇಗೆ ಗುರಿಯನ್ನೇ ಸಾಗುತ್ತೋ ಹಾಗೆ ಸಾಧಕನಾದವನು ಲಕ್ಷ್ಯವೆನಿಸಿದ ಬ್ರಹ್ಮನೆಡೆಗೆ ಸಾಗುವುದಕ್ಕೆ ಅವನಿಗೆ ಅನುಕೂಲವಾಗುತ್ತೆ. ಇಲ್ಲದೆ ಹೋದರೆ ಲೋಕದಲ್ಲೂ ಅನರ್ಥ, ಆಲೋಕದಲ್ಲೂ ಕೂಡ ಅನರ್ಥವನ್ನೇ ಅನುಭವಿಸ್ತಾನೆ. ಇಂತಹ ಸಜ್ಜನಿಕೆ ಉಳ್ಳಂತಹ ಹೆಣ್ಣು ಮಗಳಿಗೆ ನಿನ್ನಂಥ ದುಷ್ಟನಲ್ಲಿ ಮನಸ್ಸಿಲ್ಲ ಅಂದಾಗ ಆಕೆಯನ್ನು ಅಪಹರಿಸುವುದು ತಪ್ಪು. ವಿಷಯೇ ವಾ ಪುರೇ ವಾತೆ ಯದಾ ರಾಮೋ ಮಹಾಬಲ ನಾಪರಾಧ್ಯತಿ ಧರ್ಮಾತ್ಮ ಕಥಂ ತಸ್ಯಾಪರಾಧ್ಯಸಿ. ನಿನ್ನ ಪುರದ ಎಡೆಗೆ ದಾಳಿಯನ್ನು ಮಾಡುವ ನೆಪದಲ್ಲಿ ರಾಮ ಎಂದೂ ಹೆಜ್ಜೆ ಇಟ್ಟಿಲ್ಲ. ಅಥವಾ ನಿನಗೆ ಸಂಬಂಧಪಟ್ಟ ಯಾವುದೋ ಸೊತ್ತನ್ನು ಅಪಹರಿಸಿ ನಿನಗೆ ಸಿಗದಂತೆಯೂ ಮಾಡಿಲ್ಲ. ತನ್ನ ತೋಳಿನ ಬಲದಿಂದ ಸೀತೆಯನ್ನು ಪಡೆದಿದ್ದಾನೆ. ಋಷಿಮುನಿಗಳ ಪ್ರಾರ್ಥನೆಯಂತೆ ಅವರು ಮಾಡುವ ಸತ್ಕಾರ್ಯಕ್ಕೆ ತೊಂದರೆ ಕೊಡ್ತಾ ಇದ್ದ ರಾಕ್ಷಸರನ್ನು ಮೂಲೆ ಗುಂಪು ಮಾಡಿದ್ದಾನೆ, ಅಟ್ಟಿಬಿಟ್ಟಿದ್ದಾನೆ. ಇದು ಒಬ್ಬ ರಾಜನಾಗಿ ಅವನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದಾನೆ. ಶೌರ್ಯ ಪರಾಕ್ರಮದಿಂದ ತನ್ನ ಮನಸ್ಸನ್ನು ನಿರಂತರ ಆಶಿಸ್ತಾ ಇದ್ದಂತಹ ಸೀತೆಯನ್ನು ಪಣದಿಂದಲೇ ಗೆದ್ದಿದ್ದಾನೆ. ನಿನಗೆ ಯಾವ ರೀತಿಯಿಂದಲೂ ಕೂಡ ಆ ರಾಮಚಂದ್ರ ಅಪರಾಧವನ್ನೇ ಮಾಡಿಲ್ಲ. ಹಾಗಾಗಿ ನಾಪರಾಧ್ಯತಿ ಧರ್ಮಾತ್ಮ ಕಥಂ ತಸ್ಯಾಪರಾಧ್ಯಸಿ. ಯಾವಾಗಲೂ ಧರ್ಮದ ಗೆರೆಯನ್ನು ಎಂದಿಗೂ ತಪ್ಪಿಯೂ ದಾಟದ ರಾಮಚಂದ್ರನ ಮೇಲೆ ನೀನು ಇಷ್ಟು ಕೋಪಿಷ್ಠನಾಗಿ ಅವನಿಗೆ ಅನ್ಯಾಯ ಮಾಡುವುದಕ್ಕೇನು ಕಾರಣ ಇದೆ? ಏನಾದರೂ ಕಾರಣ ಇದ್ದು ಒಬ್ಬರ ಮೇಲೆ ಜಿದ್ದು ಸಾಧಿಸುವುದು ಅಂತ ಆದರೂ ತಪ್ಪೇ. ಆದರೂ ಒಂದು ಕಾರಣ ಇದೆ, ತಡಿಲಿಕ್ಕಾಗ್ತಾ ಇಲ್ಲ, ನಮಗಾದ ತೊಂದರೆಯನ್ನು ನೆನೆಸಿದಾಗಲೆಲ್ಲ ಅವನನ್ನು ಬಗ್ಗು ಬಡಿಯಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಅಂಥದ್ದೇನು ಮಾಡಿದ್ದಾನೆ? ಯದಿ ಶೂರ್ಪಣಖಾ ಹೇತೋ ಜನಸ್ಥಾನಗತಃ ಖರ ಅತಿವೃತ್ತೋ ಹತಃ ಪೂರ್ವಂ ರಾಮೇಣ ಕ್ಲಿಷ್ಟಕರ್ಮಣ. ನಿನಗೆ ಎಕ್ಸಾಂಪಲ್ ಈ ಮೊದಲೇ ಬಿಟ್ಟು ಹೋಗಿದ್ದಾನೆ ರಾಮಚಂದ್ರ. ಶೂರ್ಪಣಕ್ಕೆ ಮಾಡಿದ ತಪ್ಪಿಗೆ ಆಕೆ ಕಿವಿಮೂಗುಗಳನ್ನು ಕತ್ತರಿಸಿಕೊಂಡು ಮತ್ತಾಕೆ ದೂರು ಕೊಟ್ಟಾಗ ಕರ ತ್ರಿಶಿರ ದೂಷಣರೇ ಮೊದಲಾದ ಎಲ್ಲ ದುರುಳರು ಕೂಡ ಒಟ್ಟಿಗೆ ಸೇರಿ 14,000 ಜನ ಎದುರಾಗಿ ರಾಮನನ್ನು ಒಬ್ಬನನ್ನೇ ಎದುರಿಸಲಿಕ್ಕಾಗದೆ ಅಷ್ಟೂ ಜನ ನೆಲವನ್ನು ಕಂಡಿದ್ದಾರೆ. ಪೂರ್ತಿ ನೆಲ ಸೇರಿದ್ದಾರೆ. ಇಷ್ಟಾದ ಮೇಲೂ ನೀನು ಯೋಚನೆ ಮಾಡಬೇಕಿತ್ತಲ್ವಾ? ಕ್ಷಿಪ್ರಂ ವಿಸೃಜ ವೈದೇಹೀಂ ಮಾತ್ವಾ ಘೋರೇಣ ಚಕ್ಷುಷಾ ದಹೇದ್ದಹನ ಭೂತೇನ ವೃತ್ರಮಿಂದ್ರಾದಶ ಅಶನಿರ್ಯತ. ವೈದೇಹಿಯನ್ನು ಬೇಗ ಬಿಟ್ಟು ಬಿಡು. ಮಾತ್ವಾ ಘೋರೇಣ ಚಕ್ಷುಷ, ಕೆಟ್ಟ ಕಂಗಳಿಂದ ದಿಟ್ಟಿಸುವ ಕೆಟ್ಟ ಸಾಹಸಕ್ಕೆ ಕೈ ಹಾಕಬೇಡ. ದಹೇ ದಹನಭೂತೇನ ವೃತ್ರಂ ಇಂದ್ರಾನಶಿರ್ಯಥ. ಹೇಗೆ ವೃತ್ರನ ಕೈಯಲ್ಲಿದ್ದ ಅಶನಿ ಸಿಡಿಲು ಅನ್ನುವುದು
ವೃತ್ರಾಸುರನನ್ನು ನಾಶಗೊಳಿಸಿತೋ ಹಾಗೆ ನೀನು ಕೂಡ ಖಂಡಿತ ಈಕೆಯ ಕೋಪದ ಕಣ್ಣಿಗೆ ಗುರಿಯಾದರೆ ಪ್ರಾಣವನ್ನೇ ತೆರ್ತಿ. ಸರ್ಪವನ್ನು ಮುದ್ದು ಮಾಡಲಿಕ್ಕಾಗಿ ಯಾರಾದರೂ ಮೈ ಮೇಲೆ ಹಾಕಿಕೊಂಡ್ರೆ ಅದು ಎಂಥ ಮೂರ್ಖತನಾಗುತ್ತೆ. ಅದು ಪಳಗಿಸಿದ್ದಲ್ಲ ಮತ್ತು ಅತ್ಯಂತ ಕ್ರೂರವಾದ ವಿಷದಿಂದ ಕೂಡಿದ ಹಲ್ಲುಳ್ಳದ್ದು ಅಂತಾದ ಹಾಗೆ ನಿನ್ನ ಪರಿಸ್ಥಿತಿ ಆಗುತ್ತೆ. ತಾನೇ ಕುತ್ತಿಗೆಗೆ ಹಗ್ಗ ಹಾಕಿಕೊಂಡು ನೆಲಕ್ಕೆ ಹಾರ್ತೇನೆ ಅಂತ ಮರದಿಂದ ಸಿಕ್ಕಿಸಿಕೊಂಡು ಬಿದ್ದರೆ ಅವನು ಪ್ರಾಣ ಕಳ್ಕೊಳ್ಳದೆ ಇನ್ನೇನಾಗ್ತಾನೆ. ಗ್ರೀವಾಯಾಮ್ ಪ್ರತಿಮುಕ್ತಂಚ ಕಾಲಪಾಶಂಚ ಪಶ್ಯಸಿ, ನನಗೆ ನೀನು ಸೀತೆಯನ್ನು ಹೊತ್ತೊಯ್ತಾ ಇರೋದು ನಿನ್ನ ಕೊರಳಿಗೆ ನೀನೇ ಉರುಳು ಹಾಕಿಕೊಂಡು ಬದುಕ್ತೇನೆ ಅಂತ ಧೈರ್ಯದಿಂದ ಮಾತನಾಡಿದಂತೆ ಕಾಣಿಸ್ತಾ ಇದೆ. ಸಭಾರ ಸೌಮ್ಯ ಭರ್ತವ್ಯೋ ಯೋ ನರಂ ನಾವಸಾದಯೇತ್ ತದನ್ನಮಪಿ ಭೋಕ್ತವ್ಯಂ ಜೀವ್ಯತೆ ಯದನಾಮಯಂ. ಒಳ್ಳೆ ಮಾತನ್ನು ಹೇಳ್ತಾನೆ. ನಮಗೆ ಸಾಧ್ಯ ಆಗುವಷ್ಟು ಹೊಣೆಗಾರಿಕೆಯನ್ನು ಹೊರಬೇಕು. ನಮಗೆ ದಕ್ಕಬಹುದಾದ ಸಂಗತಿಯನ್ನೇ ನಾವು ಪಡೆಯುವುದಕ್ಕೆ ಪ್ರಯತ್ನಿಸಬೇಕು. ಯಾವುದು ಮನುಷ್ಯನನ್ನು ನಾಶ ಮಾಡುವುದಿಲ್ಲವೋ ಅಂಥ ವಸ್ತುವಿಗೆ ಅವನು ಕೈ ಹಾಕಬೇಕು. ಅಂದರೆ ಈಗ ಒಂದು ಕೆಲಸ ಆಗಬೇಕಾಗಿದೆ, ಮಾಡಲಿಕ್ಕೆ ಬೇರೆ ಯಾರೂ ಸಿಗಲಿಲ್ಲ, ಕೇಳಿದರು ಅಂತ ಇದ್ದಕ್ಕಿದ್ದಂತೆ ಆ ದೊಡ್ಡ ಭಾರವನ್ನು ತನ್ನ ಮೇಲೆ ಹಾಕಿಕೊಂಡು ತಾನೇ ಎದೆ ಕುಸಿದು ಬೀಳುವಂತೆ ಮಾಡಿಕೊಳ್ಳಬಾರದು. ಅದು ಆಗದೇ ಇರುವ ಕೆಲಸ ಅಂದಾಗ ಬಿಟ್ಟು ಬಿಡಬೇಕು. ಹೇಗೆ ತದನ್ನಮಪಿ, ತನಗೆ ಹಸಿವಾಗ್ತಾ ಇದೆ ಅಂತ ತಿನ್ನುವುದು ಸರಿ, ಆದರೆ ತನ್ನ ದೇಹಕ್ಕೆ ಯಾವುದು ಸರಿ ಹೋಗುತ್ತೆ, ತನ್ನ ಮನಸ್ಸಿನ ಆರೋಗ್ಯಕ್ಕೆ ಯಾವುದು ಕಾರಣವಾಗುತ್ತೆ, ಯಾವುದನ್ನು ತಿಂದರೆ ದೇಹ ಜೀರ್ಣ ಹೊಂದತ್ತೆ, ದೇಹದ ಒಳಗೆ ಅದು ಜೀರ್ಣವಾಗುತ್ತೆ, ಅಂಥದ್ದನ್ನು ಅನಾಮಯಂ, ರೋಗಕ್ಕೆ ಕಾರಣವಾಗದೇ ಇರುವಂತಹ ಪದಾರ್ಥವನ್ನು ಸ್ವೀಕರಿಸಿ ಒಬ್ಬ ಮನುಷ್ಯ ಬದುಕಬೇಕು ಅಂತ ಆಸೆ ಪಡಬೇಕು. ಯಾವುದೋ ಪ್ರಾಣಿ ತಿನ್ನತ್ತೆ, ಅದು ನೋಡ್ಲಿಕ್ಕೆ ಚೆನ್ನಾಗಿದೆ, ನಾನು ತಿಂದು ಬಿಡ್ತೇನೆ ಅಂತ ಅದು ತಿನ್ನುವ ಪದಾರ್ಥವನ್ನು ತಿಂದರೆ ಅದಕ್ಕೆ ಜೀರ್ಣ ಆಗುವ ಹಾಗೆ ಇವನಿಗೆ ಜೀರ್ಣ ಆಗಬೇಕು ಅಂತಿಲ್ಲ. ಪ್ರಾಣಿಗಳ ಆಹಾರ ಪ್ರಾಣಿಗಳಿಗೆ, ಮನುಷ್ಯನ ಆಹಾರ ಮನುಷ್ಯನಿಗೆ. ಅಂದರೆ ಎಲ್ಲವೂ ಕೂಡ ನಾವು ಅದನ್ನೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದಂತೆ ನಿನಗೆ ಯಾವುದು ಹೊರೆಯಾಗುವುದಿಲ್ವೋ ಅಂಥದ್ದನ್ನು ಹೊಣೆಯಾಗಿಸಿಕೊ. ನಿನಗೆ ಯಾವುದು ಕರಗುತ್ತೋ, ಯಾವುದು ನಿನ್ನ ಆರೋಗ್ಯಕ್ಕೆ ತೊಂದರೆ ಕೊಡುವುದಿಲ್ವೋ ಅಂತಹ ಅನ್ನವನ್ನು ಸ್ವೀಕರಿಸು. ಅದು ಬಿಟ್ಟು ನಿನಗೆ ಸಲ್ಲದ ಸೊತ್ತನ್ನು ಹೊತ್ತು ಸಾಕ್ತೇನೆ ಅಂತ ಭಾರವನ್ನು ಹಾಕಿಕೊಂಡು ಅಯ್ಯೋ ಭಾರ ಆಯಿತು ಅಂತ ಹೇಳಿದರೆ ಆಮೇಲೆ ಯಾರೂ ಕೂಡ ಎತ್ತಿ ಪಕ್ಕಕ್ಕಿಡೋರು ಇರುವುದಿಲ್ಲ. ಎಚ್ಚರ ಇರಲಿ. ಯತ್ಕೃತ್ವಾ ನ ಭವೇತ್ ಧರ್ಮೋ ನ ಕೀರ್ತಿರ್ನ ಯಶೋ ಭುವಿ ಶರೀರಸ್ಯ ಭವೇತ್ ಖೇದ ಕಸ್ತತ್ಕರ್ಮ ಸಮಾಚರೇತ್. ಯಾವುದನ್ನು ಮಾಡಿದರೆ ಧರ್ಮ ಅವನನ್ನು ನೋಡುವುದೇ ಇಲ್ಲವೋ, ಯಾವುದನ್ನು ಮಾಡಿದರೆ ಅವನ ಹೆಸರು ಹಬ್ಬುವುದೇ ಇಲ್ಲವೋ, ಯಾವುದನ್ನು ಮಾಡಿದರೆ ಅವನ ವಿರುದ್ಧವಾಗಿಯೇ ಜನ ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡ್ತಾರೋ ಅಂಥದ್ದನ್ನು ಯಾವತ್ತೂ ಕೂಡ ಕಷ್ಟಪಟ್ಟು ಕೂಡ ಮಾಡಿ ಅವನು ಕೆಟ್ಟದ್ದನ್ನೇ ಅನುಭವಿಸ್ತಾನೆ. ಆದ್ದರಿಂದಾಗಿ ಧರ್ಮಕ್ಕೆ ತಕ್ಕುದಲ್ಲದ, ಇನ್ನೊಬ್ಬರ ಬಾಯಿಯಲ್ಲಿ ಹರಿಯಲಿಕ್ಕೆ ಯೋಗ್ಯವಲ್ಲದ, ಯಾವುದಕ್ಕಾದರೂ ಒಂದು ಮಾದರಿ ಅಂತ ತೋರಿಸಲಿಕ್ಕೆ ಸ್ವಲ್ಪವೂ ಯೋಗ್ಯತೆ ಇಲ್ಲದ ಕರ್ತವ್ಯವನ್ನು ಮಾಡಲಿಕ್ಕೆ ಯಾರು ತಾನೇ ಒಬ್ಬ ಸಜ್ಜನ ಇಷ್ಟಪಟ್ಟಾನು? ಕಸ್ತತ್ ಕರ್ಮ ಸಮಾಚರೇತ್. ಅಂತಹ ದುಷ್ಟಕರ್ಮವನ್ನು ಯಾರು ತಾನೇ ಮಾಡಿಯಾನು? 60 ವರ್ಷ ಸಹಸ್ರಾಣಿ ಮಮ ಜಾತಸ್ಯ ರಾವಣ ಪಿತೃಪೈತಾಮಹಂ ರಾಜ್ಯಂ ಯಥಾವದ್ ಅನುತಿಷ್ಠತ. ಸುಮಾರು 60,000 ವರ್ಷಗಳ ಕಾಲ ರಾವಣ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ. ನಿನಗೆ ಹಿಂದಿನಿಂದ ಬಂದ ರಾಜ್ಯವನ್ನು ಇಷ್ಟು ಸುಖವಾಗಿ ಭೋಗಿಸಲಿಕ್ಕೆ ಬೇರೆ ಯಾವ ತೊಡಕು ಇರಲಿಲ್ಲ. ಇದೇ ಮಾತನ್ನು ಮಾರೀಚನು ಹೇಳಿದ್ದ. ಇವನು ಅದನ್ನೇ ಹೇಳ್ತಾ, ಇಲ್ಲಿಯ ತನಕ ಹೇಗೆ ನಿನ್ನ ಪಾಡಿಗೆ ನೀನು ಇದ್ದೀಯೋ, ತುಂಬ ತೊಂದರೆ ಮಾಡಿದ್ದಿ, ಆದರೆ ನಿನಗೆ ಉರುಳು ಹಾಕ್ಕೊಂಡು ನೀನು ಯಾವತ್ತೂ ಪ್ರಯತ್ನ ಪಡಲಿಲ್ಲ. ತೋಳಿನ ಬಲ ಇದೆ, ನಾನು ಗೆದ್ದು ಬಿಡ್ತೇನೆ ಅಂತ. ಎಲ್ಲ ಪಾಪ ಸಂಚಯ ಈಗ ಕೊಡ ತುಂಬಿಸಿ ಬಿಟ್ಟಿದೆ. ಆದ್ದರಿಂದಾಗಿ ನೀನು ಇಂಥ ದೊಡ್ಡ ತಪ್ಪಿಗೆ ಕೈ ಹಾಕಿದ್ದಿ ಅಂತ ಅನಿಸುತ್ತೆ. ವೃದ್ಧೋಹಂ ತ್ವಂ ಯುವಾ ಧನ್ವಿ ಸಶರಃ ಕವಚೀರಥಿ ತಥಾಪ್ಯಾದಾಯ ವೈದೇಹೀಂ ಕುಶಲೀ ನ ಗಮಿಷ್ಯಸಿ. ನಿನಗೆ ತಲೆಯಲ್ಲಿ ಏನಿದೆ ಅಂದರೆ, ನಾನು ವೃದ್ಧ, ನೀನು ಅತ್ಯಂತ ಯುವಕ, ನನ್ನ ಹತ್ರ ಧನುಸ್ಸಿದೆ, ಅದಕ್ಕೆ ತೊಡಲು ಬಾಣಗಳಿವೆ, ಅಷ್ಟೇ ಅಲ್ಲ ಕವಚವನ್ನು ತೊಟ್ಟಿದ್ದೇನೆ, ದೊಡ್ಡ ರಥ ಇದೆ, ಆದ್ದರಿಂದಾಗಿ ನಾನು ವೈದೇಹಿಯನ್ನು ಕರೆದೊಯ್ಯಬಲ್ಲೆ. ಈ ಮುದಿ ಹದ್ದು ನನ್ನನ್ನೇನು ಮಾಡೀತು ಅಂತ ನಿನ್ನ ತಲೆಯಲ್ಲಿ ಇರ್ಬೋದು. ಆದರೆ ಕುಶಲೀನ ಗಮಿಷ್ಯಸಿ, ಇಲ್ಲಿಂದ ಸೀತೆಯನ್ನು ಹೊತ್ತು ಸುಖವಾಗಿ ಸಾಗಲಾರೆ, ತುಂಬ ಕಷ್ಟಪಡಬೇಕು.
ಸಾಕ್ತೀಯೋ ಬಿಡ್ತೀಯೋ ಬೇರೆ ಪ್ರಶ್ನೆ, ಇಲ್ಲಿಂದ ಹೋಗೋದಕ್ಕಂತೂ ನಿನ್ನ ತಲೆಯಲ್ಲಿ ನನಗೆ ಯಾರೂ ಅಡ್ಡ ಇಲ್ಲ, ಅಡಚಣೆ ಇಲ್ಲ ಅಂತ ಭಾವಿಸಿದರೆ ಅದು ಸುಳ್ಳು. ನ ಶಕ್ತಸ್ತ್ವಂ ಬಲಾದ್ಧರ್ತುಂ ವೈದೇಹಿ ಮಮ ಪಶ್ಯತಃ ಹೇತುಭಿರ್ ನ್ಯಾಯ ಸಂಯುಕ್ತೈ ಧ್ರುವಾಂ ವೇದ ಶ್ರುತಿಮಿವ. ವೇದ ಅನ್ನೋದು ಎಂದೂ ಕೂಡ ಬಲಾತ್ಕಾರದಿಂದ ಸಿಗುವಂಥ ಸೊತ್ತಲ್ಲ. ಅದರ ಎದುರುಗಡೆ ತಗ್ಗಿ ಬಗ್ಗಿ ಅದರ ಸೇವೆಯನ್ನು ಮಾಡಿ ಅದಕ್ಕಾಗಿ ಹಾತೊರೆದು ಬದುಕಿನ ಎಷ್ಟೋ ಕ್ಷಣಗಳನ್ನು ಕಾದು 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 ಅದು ಪಕ್ವವಾದಾಗಲೇ ಅರಳಿ ನಮ್ಮ ಮುಂದೆ ಕಂಪನ್ನು ಹರಿಸುವಂಥದ್ದ ಹೇಗೋ ಹಾಗೆ ಈ ಸೀತೆ ನಿನಗೆ ಸುಲಭದಲ್ಲಿ ಸಿಕ್ಕಿದ್ದಾಳೆ ಅಂತ ನೀನು ನನಗೆ ದಕ್ಕಿತು ಅಂತ ಭಾವಿಸಿದರೆ ಅದು ಮಹಾ ಮೂರ್ಖತನ. ಅವಳು ಬಲಾತ್ಕಾರಕ್ಕೆ ಯಾವತ್ತೂ ದಕ್ಕುವವಳಲ್ಲ. ಮತ್ತೆ ನೀನು ದಕ್ಕಿಸಿಕೊಳ್ಳಿಕ್ಕೆ ಯೋಗ್ಯತೆಯನ್ನು ಯಾವ ರೀತಿಯಿಂದಲೂ ಪಡೆದಿಲ್ಲ. ಬಲದಿಂದ ಏನನ್ನಾದರೂ ಕವಿತಾ ವನಿತಾ ಚೈವ ಸ್ವಯಮೇವಾಗತಾವರ ಅನ್ನುವುದು ಲೋಕದ ಮಾತು. ಹಾಡಾಗಲಿ ಹುಡುಗಿಯಾಗಲಿ ಬಯಸಿ ಬಂದರೆ ಅದರಲ್ಲಿ ಬದುಕು ಚಂದ, ಕಾವ್ಯವೂ ಅಂದ. ಬಯಸದೆ ಅವಳ ಬಯಕೆ ಇಲ್ಲದೆ ನಮ್ಮದೇ ಅಪಹರಣದ ಬಲಾತ್ಕಾರದ ಮಾತಾಯಿತು ಅಂದರೆ ಅದು ಜೀವನಕ್ಕೆ ಕುತ್ತು ತಂದು ಒದಗಿಸುತ್ತೆ. ಅಥವಾ ಬರೆದ ಕಾವ್ಯ ಹಾಡು ಆದರೂ ಕೂಡ ಅದು ಹಿಂಡಿ ಹಾಕುತ್ತೆ. ಅದರಿಂದಾಗಿ ಬಿಟ್ಟು ಬಿಡು ಅಂತ ಮತ್ತೆ ಎಚ್ಚರಿಸ್ತಾನೆ. ಇಷ್ಟು ಹೇಳಿದಾಗಲೂ ಅವನಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಕಾಣಲಿಲ್ಲ. ಅವನು ವಿಚಿತ್ರವಾಗಿ ಜಟಾಯುವನ್ನು ನೋಡ್ತಾ ತನ್ನ ಚರ್ಯೆ ಅನ್ನೋದು ತನಗೆ ಸರಿ ಅನ್ನುವಂತೆ ಸಮರ್ಥಿಸಿಕೊಳ್ತಾ ಮುಂದಕ್ಕೆ ಸಾಕ್ತಾನೇ ಇದ್ದಾನೆ. ಆಗ ಮತ್ತೆ ತಡೆದು ಹೇಳ್ತಾನೆ, ತಿಷ್ಠ ತಿಷ್ಠದ ಶಗ್ರೀವ ಮುಹೂರ್ತಂ ಪಶ್ಯ ರಾವಣ ಯುದ್ಧಾತಿಥ್ಯಂ ಪ್ರದಾಸ್ಯಾಮಿ ಯಥಾ ಪ್ರಾಣಂ ನಿಶಾಚರ. ಈ ದಾರಿಯಲ್ಲಿ ಬಂದವರಿಗೆ ನಮ್ಮ ಕಡೆಯಿಂದ ಆತಿಥ್ಯ ಇದ್ದೇ ಇದೆ, ಯಾರನ್ನು ಕೂಡ ಹಾಗೆ ಸುಮ್ಮನೆ ಕಳಿಸುವುದು ಅಂತ ಇಲ್ಲವೇ ಇಲ್ಲ. ನಿನಗೆ ನಾನು ಯುದ್ಧದ ಆತಿಥ್ಯವನ್ನೇ ಪ್ರದಾಸ್ಯಾಮಿ, ನೀನು ಇಲ್ಲಿಂದ ಸುಖವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೆ, ಅದನ್ನು ನಡೆಸಿಯೇ ತೋರಿಸ್ತೇನೆ, ಬಾ ನನ್ನ ಜೊತೆಗೆ ಯುದ್ಧಕ್ಕೆ. ಹೆದರಿ ಓಡ್ತಾ ಇರುವಂತಹ ನಿನಗೆ ಈಗ ನಾನು ಕೊಡುವಂತಹ ಆತಿಥ್ಯದಿಂದ ಏನು ಸುಖವನ್ನು ಹೊಂದುತ್ತಿ ಅಂತ ನೋಡಿಯೇ ಬಿಡುತ್ತೇನೆ ನಾನು ಅಂತ ಹೀಗೆ ಜಟಾಯು ರಾವಣನನ್ನು ಎದುರಿಸಿ ಬಗೆ ಬಗೆಯ ಮಾತುಗಳಿಂದ ಆತನನ್ನು ತಡೆದು ಮೊದಲು ಬುದ್ಧಿವಾದ ಹೇಳಿತು. ಆಮೇಲೆ ನೀನು ಹೊರುವ ಸೊತ್ತು ಅದು ನಿನಗೆ ಸಂಬಂಧಿಸಿದ್ದಲ್ಲ ಅಂತ ಎಚ್ಚರಿಕೆ ಕೊಟ್ಟಿತು. ನಿನಗೆ ಯಾವ ರೀತಿಯಿಂದಲೂ ಇದರಲ್ಲಿ ಅಧಿಕಾರ ಇಲ್ಲ, ನೀನೊಬ್ಬ ರಾಜನಾಗಿ ದೊಡ್ಡ ಸ್ಥಾನಮಾನವನ್ನು ಪಡೆದವನಾಗಿ ನೀನು ನಡೆದುಕೊಳ್ಳಬೇಕಾದ ರೀತಿ ಏನು ಅಂತ ಎಚ್ಚರಿಸಿತು. ಇಷ್ಟಾದಾಗಲೂ ರಾವಣನ ತಲೆಯಲ್ಲಿ ಬುದ್ಧಿಯ ಒಂದೆಳೆಯೂ ಕೂಡ ನೆಟ್ಟಗಾಗದೇ ಹೋದಾಗ ನೇರವಾಗಿ ಯುದ್ಧಕ್ಕೆ ಆಹ್ವಾನವನ್ನು ನೀಡುತ್ತಾ ಇಲ್ಲಿಂದ ಸುಲಭವಾಗಿ ಅಂತೂ ವೈದೇಹಿಯನ್ನು ನೀನು ಕರೆದೊಯ್ಯುವುದು ಅಸಾಧ್ಯ ಅಂತ ಹೇಳಿ ಯುದ್ಧಕ್ಕೆ ಕರೆ ಕೊಟ್ಟಿತು. ಹೇಗೆ ಗಟ್ಟಿಯಾಗಿ ಅಂಟಿಕೊಂಡಿರುವಂತಹ ಹಣ್ಣನ್ನು ರೈತನೊಬ್ಬ ಎತ್ತಿ ಅದನ್ನು ಕಿತ್ತು ತೆಗೆದು ಪಕ್ವವಾದ ಮೇಲೆ ಅದನ್ನು ಗಿಡದಲ್ಲಿ ಉಳಿಸಿ ಉಪಯೋಗ ಇಲ್ಲ ಅಂತಂದಾಗ ಕಿತ್ತು ತೆಗೆದೇ ತನ್ನ ಬೆಳೆಯನ್ನು ಸಿದ್ಧಿಸಿಕೊಳ್ತಾನೋ ಹಾಗೆಯೇ ನಾನೂ ಕೂಡ ಬಲಾತ್ಕಾರದಿಂದ ನೀನು ಮಾಡಿದ ತಪ್ಪಿಗಾಗಿ ಮತ್ತೆ ಅದೇ ಬಲಾತ್ಕಾರವನ್ನು ನಿನ್ನ ಮೇಲೆ ಪ್ರಯೋಗಿಸಿ ಮರಳಿ ವೈದೇಹಿಯನ್ನು ರಾಮನಲ್ಲಿಗೆ ಮುಟ್ಟಿಸುವ ಹೊಣೆಯನ್ನು ನಾನು ಹೊತ್ತು ಈ ಯುದ್ಧಕ್ಕಾಗಿ ನಿನ್ನನ್ನು ಕರೀತಾ ಇದ್ದೇನೆ ಅಂತ ಹೀಗೆ ಅಬ್ಬರಿಸಿ ರಾವಣನ ಮೇಲೆ ಎರಗಲಿಕ್ಕೆ ಬರುತ್ತೆ. ಇತ್ಯುಕ್ತಸ್ತಸ್ಯ ಯಥಾನ್ಯಾಯಂ ರಾವಣಸ್ಯ ಜಟಾಯುಷ ಕ್ರುದ್ಧಸ್ಯಾಗ್ನಿನಿಭಾಃ ಸರ್ವಾ ರೇಜುರ್ವಿಂಶತಿ ದೃಷ್ಟಯ. ತನ್ನ 20 ಕಂಗಳಿಂದಲೂ ಕೂಡ ಸುಟ್ಟು ಬಿಡ್ತೇನೆ ಈಗಲೇ ಅಂತ ರೆಕ್ಕೆ ಬಿಚ್ಚಿ ಬಂದಂತಹ ಜಟಾಯುವಿನ ಕಡೆಗೆ ನೋಡಿದಾಗಲೂ ಜಟಾಯು ಹೆದರಲಿಲ್ಲ. ತನ್ನ ವೇಗವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡು ಅದೇ ರಾವಣನೆಡೆಗೆ ಚೂಪಾದ ತನ್ನ ಕೊಕ್ಕನ್ನು ಅತ್ಯಂತ ತೀಕ್ಷ್ಣವಾದ ತನ್ನ ಉಗುರುಗಳನ್ನು ಸಿದ್ಧಗೊಳಿಸಿ ಆತನನ್ನು ದಾಳಿ ಮಾಡುವುದಕ್ಕಾಗಿ ಹೊರಟು ನಿಂತಿದೆ. ಸಸಂಪ್ರಹಾರಸ್ತು ಮೂಲಃ ತಯೋಸ್ತಸ್ಮಿನ್ ಮಹಾವನೆ ಬಭೂವ ವಾತೋದ್ಧತಯೋ ಮೇಘಯೋರ್ಗಗನೆ ಯಥಾ. ಹೇಗೆ ಗಾಳಿಗೆ ಸಿಲುಕಿದ ಮೋಡಗಳೆರಡು ಗುದ್ದಾಡಿದಾಗ ಗುಡುಗು ಸಿಡಿಲುಗಳಿಂದ ಅಬ್ಬರ ಅನ್ನುವುದು ಪರಿಸರಕ್ಕೆ ಹುಟ್ಟಿ ಏನೋ ಆಗಲಿಕ್ಕಿದೆ ಎನ್ನುವ ಬೆದರಿಕೆ ಹೇಗೆ ಬರುತ್ತೋ ಹಾಗೆ ಮೋಡಗಳಂತಿದ್ದ ಇಬ್ಬರು ರಾವಣ ಜಟಾಯುಗಳ ನಡುವಿನ ಹೋರಾಟ ಅಷ್ಟು ಜೋರಾಗಿ ನಡೆಯಿತು. ವನದಲ್ಲಿ ಈ ವಿಚಿತ್ರವಾದ ಹೊಡೆದಾಟದ ಸಂಭ್ರಮ ಎಲ್ಲರಿಗೂ ಅಚ್ಚರಿಯನ್ನು ತಂದೊದಗಿಸಿತು.
ಅಂತೂ ಪರಸ್ಪರ ಪ್ರಹಾರಗಳು, ಪರಸ್ಪರ ಹೊಡೆದಾಟಗಳು ನಡೀತಾನೇ ಇವೆ. ಸ್ವಲ್ಪವೂ ಔದಾಸೀನ್ಯ ತೋರದೆ ಜಟಾಯು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಯಥಾ ಪ್ರಾಣಂ ನಿಶಾಚರ ಅಂತ ಹೇಳಿಯೇ ಜಟಾಯು ಹೊರಟಿದ್ದಾನೆ. ಅಂದರೆ ತನ್ನ ರಕ್ಷಣೆಯನ್ನು ಯೋಚಿಸಿ ಅದು ಯುದ್ಧವನ್ನು ಮಾಡ್ತಾ ಇಲ್ಲ. ರಾವಣನನ್ನು ನಿಲ್ಲಿಸಿಯೇ ನಾನು ಈ ಯುದ್ಧದಿಂದ ನಿಲ್ಲುವುದು ಅಂತ ಆ ಕೆಚ್ಚೆದೆಯಿಂದಲೇ ಹೋರಾಡ್ತಾ ಇದೆ. ಸತಾನಿ ಶರಜಾಲಾನಿ ಗೃದ್ರ ಪ್ರತ್ರ ರಥೇಶ್ವರ ಜಟಾಯು ಪ್ರತಿಜಗ್ರಾಹ ರಾವಣಾಸ್ತ್ರಾಣಿ ಸಂಯುಗೇ. ರಾವಣ ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇದ್ದರೆ ತನ್ನ ಚುರುಕಾದಂತಹ ರೆಕ್ಕೆಯ ಬಡಿತದಿಂದಲೇ ಅದನ್ನೇ ಪಕ್ಕಕ್ಕೆ ಸರಿಸಿ ತನಗೆ ನಾಟದಂತೆ ರಕ್ಷಿಸಿಕೊಳ್ತಾ ಇದೆ. ಅಂದರೆ ತನ್ನ ವಿಶಾಲವಾದ ರೆಕ್ಕೆಯಿಂದ ಅವನ ಇಡೀ ರಥವನ್ನೇ ಹಿಂದಕ್ಕೆ ತಳ್ಳುವಂತೆ ಮಾಡ್ತಾ ಹೇಗಾದರೂ ಸೀತೆಯನ್ನು ಬಿಡಿಸಬೇಕು ಅಂತನ್ನುವ ಯೋಚನೆಯಿಂದ ಎಲ್ಲ ದಿಕ್ಕುಗಳಿಂದಲೂ ಅವನ ಮೇಲೆ ದಾಳಿ ಮಾಡ್ತಾ ಇದೆ. ರಾವಣನೇನು ಸಾಮಾನ್ಯನಲ್ಲ. ಆ ತನಕದ ಎಲ್ಲ ದೇವತೆಗಳನ್ನು, ರಾಜರನ್ನು ಗೆದ್ದು ತನ್ನ ಅಹಂಭಾವದಿಂದಲೇ ತಾನು ಪಡೆದಿದ್ದ ಎಲ್ಲ ದಿವ್ಯವಾದ ಅಸ್ತ್ರಗಳನ್ನು ಜಟಾಯುವಿನ ಮೇಲೆ ಪ್ರಯೋಗಿಸ್ತಾನೇ ಇದ್ದಾನೆ. ಜಟಾಯು ಕೂಡ ಅಷ್ಟೇ ಚುರುಕಾಗಿ ರಾಮನನ್ನು ನೆನೆಯುತ್ತಾ ನಿರಂತರ ತನ್ನ ಕರ್ತವ್ಯದ ಭಾವದಿಂದ ತಪ್ಪಿಸಿಕೊಳ್ತಾ ಯುದ್ಧವನ್ನು ಮಾಡ್ತಾನೇ ಇದ್ದಾನೆ. ತತೋಸ್ಯ ಸಶರಂ ಚಾಪಂ ಮುಕ್ತಪಾಣಿ ವಿಭೂಷಿತಂ ಚರಣಾಭ್ಯಾಂ ಮಹಾತೇಜ ಬಭಂಜ ಪತಗೇಶ್ವರ. ತನ್ನ ಕಾಲುಗಳಿಂದಲೇ ವೇಗವಾಗಿ ಅವನು ಬಿಟ್ಟ ಬಾಣವನ್ನು ಪಕ್ಕಕ್ಕೆ ಸರಿಸಿ ತನ್ನ ಕೂರುಗುರುಗಳಿಂದ ಅವನ ತಲೆಯ ಮೇಲಿನ ಕಿರೀಟಕ್ಕೆ ಬಂದು ಜೋರಾಗಿ ಬಡಿಯಿತು. ಭುಜದ ಮೇಲೆ ದಾಳಿ ಮಾಡಿತು. ರಥದ ಮೇಲಿನ ಧ್ವಜವನ್ನು ಕೆಳಕ್ಕೆ ಕಿತ್ತು ಹಾಕಿತು. ಹೀಗೆ ರಥದ ದಿಕ್ಕು ಹೋಗಬೇಕಿದ್ದ ದಿಕ್ಕನ್ನು ಬದಲಾಯಿಸಿಕೊಂಡು ಅಲ್ಲೇ ಸುತ್ತುವುದಕ್ಕೆ ಆರಂಭಿಸಿತು. ಸತಾನಿ ಶರವರ್ಷಾಣಿ ಪಕ್ಷಾಭ್ಯಾಂಚ ವಿಧೂಯ ಚ ಚರಣಾಭ್ಯಾಂ ಮಹಾತೇಜ ಭಭಂಜಾಸ್ಯ ಮಹದ್ಧನು. ಅವನ ಕೆನ್ನೆ ಮೇಲೆ ಜೋರಾಗಿ ಕಾಲಿನಿಂದ ಬಡಿದಿದೆ. ಪಕ್ಕಕ್ಕೆ ಸರಿದು ಧ್ವಜಕ್ಕೆ ಹೊರಗೆ ನಿಂತ ರಾವಣ ಮತ್ತೆ ತನ್ನ ಬಾಣದ ಮಳೆಯನ್ನೇ ಜಟಾಯುವಿನ ಮೇಲೆ ಎರಸಿದ್ದಾನೆ. ಎಷ್ಟು ಹೊತ್ತಾದರೂ ಕೂಡ ಯಾವ ರೀತಿಯಿಂದಲೂ ಕೂಡ ಫಲಕಾರಿ ಆಗಲಿಲ್ಲ ಯುದ್ಧ. ಪೂರ್ಣಚಂದ್ರಪತೀಕಾಶಂ ಛತ್ರಂಚ ವ್ಯಜನೈಃ ಸಹ ಪಾತಯಾಮಾಸ ವೇಗೇನ ಗ್ರಾಹಭೀ ರಾಕ್ಷಸೈಃ ಸಹ. ಇನ್ನೂ ಅನೇಕ ರಾಕ್ಷಸರು ಕೆಲವರು ಅಲ್ಲಿ ಅವನ ರಥದಲ್ಲಿ ಆ ಮಾಯಾ ವ್ಯಕ್ತಿಗಳಾಗಿ ನಿಂತವರನ್ನು ಕೂಡ ಸೇರಿಸಿ ಅಲ್ಲಿದ್ದ ರಥ, ಅಲ್ಲಿದ್ದ ಅವನದ್ದೇ ಓಡಾಡುವಾಗ ಸೆಕೆ ಆಗುತ್ತೆ ಅಂತ ಹಾಕ್ಕೊಳ್ಳಿಕ್ಕಿಟ್ಟಿದ್ದಂತಹ ವ್ಯಜನಗಳು, ಅದರ ಜೊತೆಗಿದ್ದ ಅವನ ಛತ್ರ, ಉಳಿದ ಆಭರಣಗಳ ಆಯುಧಗಳ ಸಂಗ್ರಹ, ಇದೆಲ್ಲವನ್ನು ಕೂಡ ಸೇರಿಸಿ ಆ ರಥದಿಂದ ರಾವಣನನ್ನು ಕೆಳಕ್ಕೆ ಬೀಳಿಸಿದ್ದಾನೆ. ರಥದಿಂದ ಕಳಚಿ ಬಿದ್ದಿದ್ದಾನೆ. ಕೆಳಕ್ಕೆ ಅನಾಮತ್ತಾಗಿ ತಲೆ ಕೆಳಗಾಗಿ ಬಿದ್ದಿದ್ದಾನೆ. ಸಾರಥಿಯು ಕೂಡ ತನ್ನ ಸ್ಥಿಮಿತವನ್ನು ಕಳೆದುಕೊಂಡು ತನ್ನ ವೇಗವಾದ ಕೊಕ್ಕಿನಿಂದ ಅವನನ್ನು ಬಡಿದದ್ರಿಂದ ಅವನು ಕೂಡ ತುಂಡೇನೈವ ಮಹಚ್ಛಿರ, ಅವನ ತಲೆಯನ್ನೇ ತುಂಡರಿಸಿಕೊಂಡು ಹೊರಟು ಹೋಗಿದೆ. ಪುನರ್ವ್ಯಪಾಹರಚ್ಛೀಮಾನ್ ಪಕ್ಷಿರಾಜೋ ಮಹಾಬಲ ಸಭಗ್ನಧನ್ವಾ ವಿರಥೋ ಹತಾಶ್ವೋ ಹತಸಾರಥಿ ಅಂಕೇನಾದಾಯ ವೈದೇಹೀಂ ಪಪಾತ ಭುವಿ ರಾವಣ. ಬೀಳುವಾಗಲೂ ಎಂಥ ದುರವಸ್ಥೆ ಅವನದ್ದು ಅಂದರೆ, ಆಗಲೂ ಆ ಸೀತೆಯನ್ನು ತನ್ನ ಮಡಿಲಲ್ಲಿ ಇರಿಸಿಕೊಂಡೇ ಹಾಗೆ ಅನಾಮತ್ತಾಗಿ ಕೆಳಕ್ಕೆ ಬಿದ್ದು ಬಿಟ್ಟಿದ್ದಾಳೆ. ತನ್ನ ಕೈಯಲ್ಲಿದ್ದ ಧನುಸ್ಸು ಬಿದ್ದು ಹೋಗಿದೆ. ರಥ ಕೈಯಿಂದ ತಪ್ಪಿ ಹೋಗಿದೆ. ಕುದುರೆಗಳು ದಿಕ್ಕೆಟ್ಟಿವೆ. ಸಾರಥಿ ಆಮದಲೇ ಪ್ರಾಣ ತೆತ್ತಿದ್ದಾನೆ. ಈ ಸ್ಥಿತಿಯಲ್ಲೂ ರಾವಣ ಕೆಳಕ್ಕೆ ರಥದಿಂದ ಬೀಳುವ ಹೊತ್ತಿನಲ್ಲಿ ವೈದೇಹಿಯನ್ನು ಅಂಕೇನಾದಾಯ ಪಪಾತ ಭುವಿ ರಾವಣ. ಕೂಡಲೇ ನೆಲಕ್ಕೆ ಬೀಳುವಾಗಲೂ ಸೀತೆಯನ್ನು ಹೊತ್ತೇ ಬಿದ್ದಿದ್ದಾನೆ. ದೃಷ್ಟ್ವಾ ನಿಪತಿತಂ ಭೂಮೌ ರಾವಣಂ ಭಗ್ನವಾಹನಂ ಸಾಧು ಸಾಧ್ವಿತಿ ಭೂತಾನಿ ಗೃದ್ಧರಾಜಂ ಅಪೂಜಯನ್. ಆಗಲೇ ನಿಷ್ಠೆಯಿಂದ ತನ್ನ ಒಡೆಯನ ಮಡದಿಯನ್ನು ಒಳಿಸಲೇಬೇಕೆನ್ನುವ ಹಠದಿಂದ ಗಾಢವಾಗಿ ಯುದ್ಧದಲ್ಲಿ ತೊಡಗಿದ್ದಂತಹ ಜಟಾಯುವಿನ ಈ ಉತ್ತಮವಾದಂತಹ ಯುದ್ಧದ ಪ್ರಕ್ರಿಯೆಗೆ ಎಲ್ಲ ಜೀವಜಾತಗಳು ಸುತ್ತಲೇ, ಯಾಕೆಂದರೆ ಆಗಲೇ ಸೀತೆ ಸಮಸ್ತ ಜೀವಜಾತಗಳನ್ನು ಪ್ರಾರ್ಥಿಸ್ತಾ ಇದ್ದಾಳೆ. ಹೇಳಿಬಿಡಿ ನನ್ನ ರಾಮಚಂದ್ರನಿಗೆ, ಒತ್ತಾಯಪೂರ್ವಕವಾಗಿ ರಾವಣನನ್ನು ಎಳೆದೊಯ್ತಾ ಇದ್ದಾನೆ ಅಂತ. ಆಗ ನಾವು
ಈಗ ಹೇಳಬೇಕಾದ ಸಂಗತಿ, ರಾವಣ ಹೀಗೆ ಎಳೆದೊಯ್ತಾ ಇದ್ದ, ಆಗ ಜಟಾಯು ಅವನನ್ನು ಬೀಳಿಸಿ ಸೀತೆಯನ್ನು ಬಿಡಿಸಿದ ಅನ್ನುವ ಸುದ್ದಿಯನ್ನು ರಾಮನಿಗೆ ಹೇಳುವ ತವಕ ತಮಗೆ ಸಿಕ್ಕಿತು ಅಂತ ಸಂತೋಷದಿಂದ ಸಾಧು ಸಾಧು, ಇದು ಸರಿ ಹೋಯಿತು, ಇದು ಸರಿ ಹೋಯಿತು, ಹೀಗೆ ಆಗಬೇಕಿತ್ತು ಅಂತ ಭೂತಗಳೆಲ್ಲವೂ ಜೀವಜಾತಗಳೆಲ್ಲವೂ ಕೂಡ ಜಟಾಯುವಿನ ಪರಾಕ್ರಮವನ್ನು ಕೊಂಡಾಡಿದವು. ಆ ಕೂಡಲೇ ಸುಸ್ತಾಗಿ ಕೆಳಕ್ಕೆ ಬಿದ್ದಿದ್ದ ಜರಯಾ ಪಕ್ಷಿಯೂಥಪಂ. ಆಗಲೇ ಜಟಾಯುವಿಗೂ ಹೋರಾಟದ ಕೆಚ್ಚಿನಲ್ಲಿ ಯುದ್ಧವನ್ನು ಮಾಡಿದ್ದಾನೆ. ಆದರೆ ಸಹಜವಾದ ವಯೋದೋಷದ ಜೊತೆಗೆ ಅವನು ಕೆಳಕ್ಕೆ ಇಳಿದಿದ್ದಾನೆ. ಉತ್ಪಪಾತ ಪುನರ್ಹೃಷ್ಟ ಮಥಿಲೀಂ ಗೃಹ್ಯ ರಾವಣ ತಂ ಪ್ರಹೃಷ್ಟಂ ನಿಧಾಯಾಂಕೆ ಗಚ್ಚಂತಂ ಜನಕಾತ್ಮಜಾನ್. ಆದರೆ ಅವನು ಅಲ್ಲಿಗೆ ನಿಲ್ಲಿಲ್ಲ, ಅವಳನ್ನು ಹೊತ್ಕೊಂಡು ಮತ್ತೆ ಓಡ್ಲಿಕ್ಕೆ ಶುರು ಮಾಡಿದ್ದಾನೆ. ಗೃದ್ರರಾಜ ಸಮುತ್ಪತ್ಯ ಸಮಭಿಧೃತ್ಯ ರಾವಣಂ. ಗೃದ್ರರಾಜನು ಹಾಗೆ ರಾವಣನನ್ನು ಹಿಂಬಾಲಿಸುತ್ತಾ ಸಾಗಿದಾನೆ. ಸಮಾವಾರ್ಯ ಮಹಾತೇಜಾ ಜಟಾಯು ಇದಮಬ್ರವೀತ್. ಜಟಾಯು ಆ ರಾವಣನನ್ನು ತಡೆದು ನಿಲ್ಲಿಸುವುದಕ್ಕಾಗಿ ಎದುರು ಹಾರಿ ಬಂದು ಗೃಧ್ರರಾಜನೆನಿಸಿದ ಜಟಾಯು ಕೂಡಲೇ ಅವನಿಗೆ ಮುಖ ಮಾಡಿಕೊಂಡು ಮತ್ತೆ ಅದೇ ವೇಗದಿಂದ ತನ್ನ ರೆಕ್ಕೆಗಳನ್ನು ಬೀಸುತ್ತಾ ರಾವಣನೆಡೆಗೆ ಹಾರಿ ಬಂದಿದೆ. ಸಮಿತ್ರ ಬಂಧು ಸಾಮಾತ್ಯ ಸಬಲ ಸಪರಿಚ್ಛದ ವಿಷಪಾನಂ ಪಿಬಸ್ಯೇತತ್ ಪಿಪಾಸಿತ ಇವೋದಕಂ. ಅತ್ಯಂತ ಬಾಯಾರಿದವನು ಬದುಕಬೇಕು ಅಂತ ವಿಷದ ನೀರನ್ನು ಕುಡಿದು ಪ್ರಯತ್ನಿಸಿದರೆ ಹೇಗೆ ಬದುಕಿಯಾನು? ನಿನಗೆ ಆಸೆಗಳಿವೆ ಸರಿ, ಆಸೆಗಳನ್ನು ಈಡೇರಿಸಿಕೊಳ್ಳಬೇಕು ಅಂತ ಪ್ರಯತ್ನಗಳನ್ನು ಮಾಡುವುದು ಸರಿ. ಆದರೆ ಹೋಗಿ ಹೋಗಿ ಬಾಯಾರಿದವನು ವಿಷದ ನೀರನ್ನು ಕುಡಿದ್ರೆ ಹೇಗೆ ಅವನು ಬದುಕ್ತಾನೆ? ಹಾಗೆ ನಿನ್ನ ಕಾಮದ ತೃಷೆಗಾಗಿ ಜಗದೊಡತಿಯಾದಂತಹ ಸೀತೆಯ ಮೇಲೆ ನಿನ್ನ ಇಂತಹ ಕೆಟ್ಟ ದೃಷ್ಟಿಯನ್ನು ಹಾಕಿ ಎಳೆದೊಯ್ಯುವ ದುಷ್ಟ ಕೆಲಸವನ್ನು ಮಾಡಿದ್ದಕ್ಕಾಗಿ ಕೇವಲ ನೀನು ಮಾತ್ರ ಅಲ್ಲ, ನಿನ್ನ ಜೊತೆಗಿನ ಸಮಿತ್ರ ಬಂಧು, ನಿನ್ನ ಮಿತ್ರರು, ಬಂಧುಗಳು, ನಿನ್ನ ಅಮಾತ್ಯರು, ನಿನ್ನ ಜೊತೆಗಿರುವ ದೊಡ್ಡ ಸೇನೆ, ಅಷ್ಟೇ ಅಲ್ಲ ಎಲ್ಲ ಸಪರಿಚ್ಛದ, ನಿನ್ನ ಉಳಿದ ಎಲ್ಲ ಸೇವಾ ಸಹಕಾರಿಗಳಾದಂತಹ ಉಳಿದ ಎಲ್ಲ ಸೇನಾನಿಗಳು ಕೂಡ ನಾಶ ಆಗಿ ಹೋಗ್ತಾರೆ. ಅದರಿಂದಾಗಿ ನೀನು ಮಾಡ್ತಾ ಇರೋದು ತಪ್ಪು ಅನ್ನೋದನ್ನು ಮೊದಲಿಂದಲೂ ನಾನು ಎಚ್ಚರಿಸ್ತಾ ಇದ್ದೇನೆ. ಅನುಬಂಧಮಜಾನಂತಃ ಕರ್ಮಾಣಾಮ ವಿಚಕ್ಷಣ ಶೀಘ್ರಮೇವ ವಿನಶ್ಯಂತಿ ಯಥಾತ್ವಂ ವಿನಶಿಷ್ಯಸಿ. ಯಾವುದನ್ನೆಲ್ಲ ನಿನ್ನ ಕಾರ್ಯಕ್ಕಾಗಿ ಬಳಸಿಕೊಂಡು ಈಗಲೇ ಮಾರೀಚ ನಿನ್ನ ಸಹಕಾರಕ್ಕಾಗಿ ನೆಲೆಗೊಂಡು ತನ್ನ ಪ್ರಾಣವನ್ನು ತೆತ್ತಿದ್ದಾನೆ. ಯಾರೆಲ್ಲ ನಿನಗಾಗಿ ಸಹಕಾರಕ್ಕೆ ಬರ್ತಾರೋ ಎಲ್ಲರೂ ವಿನಶಿಷ್ಯಂತಿ, ನಾಶವನ್ನು ಹೊಂದಿಯೇ ಹೊಂತಾರೆ. ಅದು ತಡ ಅಲ್ಲ, ಶೀಘ್ರಮೇವ. ನೀನು ಅಂತೆಯೇ ವಿನಶಿಷ್ಯಸಿ, ನಾಶವನ್ನು ಹೊಂದಿಯೇ ಹೊಂದುತ್ತಿ. ಬದ್ಧಸ್ತ್ವಂ ಕಾಲಪಾಶೇನ ಕ್ವಗತಸ್ತಸ್ಯ ಮೋಕ್ಷಸೆ ವಧಾಯ ಬಡಿಶಂ ಗೃಹ್ಯ ಸಾಮಿಷಂ ಜಲಜೋ ಯಥಾ. ಮೀನೊಂದು ತನಗೆ ಹಸಿವಾಯಿತು ಅಂತ ಎಲ್ಲಿಂದಲೋ ಮೇಲಿನಿಂದ ಬಿದ್ದ ಒಂದು ಕೊಕ್ಕೆಯಲ್ಲಿ ಸಿಕ್ಕಿಸಿದ ಎರೆಹುಳವನ್ನು ನನಗೆ ಒಂದು ಬಹಳ ಅಪರೂಪದ ಆಹಾರ ಸಿಕ್ಕಿತು ಅಂತ ಬಾಯಿ ಹಾಕಿ ಕಚ್ಚಿಕೊಂಡಾಗ ಸಿಕ್ಕಿದ್ದು ಆಹಾರ ಅಲ್ಲ, ಹೋದದ್ದು ಪ್ರಾಣ. ಹೇಗೋ ಹಾಗೆ ನೀನು ಕೂಡ ಈ ನಿನ್ನ ತಂಗಿಯಾದವಳು ಬಂದು ನಿನಗೋಸ್ಕರ ಸುಂದರವಾದ ಹುಡುಗಿಯನ್ನು ಹುಡುಕಿದ್ದೆ, ಅದನ್ನು ತರಲಿಕ್ಕೆ ಹೋಗಿ ನನ್ನ ಕಿವಿ ಮೂಗುಗಳನ್ನು ಕತ್ತರಿಸಿಕೊಳ್ಳುವಂತಾಯಿತು. ಅದಕ್ಕೋಸ್ಕರ 14,000 ಜನರ ನಿನ್ನವರೇ ಆದ ನಿನ್ನ ಸಹಾಯಕರ ಪ್ರಾಣವನ್ನೂ ಕೂಡ ತೆರಬೇಕಾಯಿತು. ಇಷ್ಟಾಗಿಯೂ ನೀನು ನನಗೋಸ್ಕರ ಏನು ಯೋಚಿಸ್ತಾ ಇಲ್ಲಲ್ಲ ಅಂತ. ಶೂರ್ಪನಖೆಗೆ ಯೋಚನೆ ಇದ್ದದ್ದು, ಇತ್ತ ರಾಮನೂ ಸುಖವಾಗಿದ್ದಾನೆ, ಇತ್ತ ರಾವಣನೂ ಸುಖವಾಗಿದ್ದಾನೆ, ನಾನೊಬ್ಬಳೇ ಗಂಡನನ್ನು ಕಳೆದುಕೊಂಡು ಒದ್ದಾಡ್ತಾ ಇರುವವಳು, ಇವ್ರು ಹೇಗೆ ಸುಖವಾಗಿರ್ತಾರೆ ಅಂತ ಯೋಚಿಸಿ ಹಚ್ಚಿಸಿದ ಒಂದು ಸಣ್ಣ ಕಿಡಿ ಇಡೀ ಈ ದೊಡ್ಡ ಅನರ್ಥಕ್ಕೆ ಕಾರಣವಾಯಿತು. ಆದರೆ ರಾವಣನಿಗೆ ಇದ್ಯಾವುದೂ ಯೋಚನೆಗೆ ಬರದೆ ಅತ್ಯಂತ ಗಾಢವಾಗಿ ಇದರ ಮೇಲೆ ಪ್ರಯತ್ನವನ್ನು ಮಾಡ್ತಾ ಇದ್ದಿ, ಇದು ತಪ್ಪು ಅಂತ. ಹೀಗೆ ಮತ್ತೆ ಜಲಜೋ ಯಥ, ಹೇಗೆ ಮೀನು ತನ್ನ ಪ್ರಾಣವನ್ನು ಬಿಡುತ್ತೋ ಹಾಗೆ
ನೀನು ಅಂತೆಯೇ ಪ್ರಾಣವನ್ನು ಈಗಲೇ ತೊರೆಯುವವನಿದ್ದಿ. ತತಃ ಕ್ರೋಧಾದ್ದಶಗ್ರೀವ ಸೀತಾಮುತ್ಸೃಜ್ಯ ರಾವಣ ಮುಷ್ಟಿಭ್ಯಾಂ ಚರಣಾಭ್ಯಾಂಚ ಗೃಧ್ರರಾಜಂ ಅಪೋಥಯತ್. ಆ ಕೂಡಲೇ ಇಷ್ಟೆಲ್ಲ ಬುದ್ಧಿವಾದ ಹೇಳಿಸಿಕೊಳ್ತಾ ಸರಿ ಮಾಡಿಸಿಕೊಳ್ಳುವುದರ ಬದಲು ತನಗೇ ಏನು ಈ ಪಕ್ಷಿಯೊಂದು ಹೇಳಿ ಬುದ್ಧಿವಾದ ಹೇಳಿ ಸರಿ ಮಾಡಲಿಕ್ಕೆ ಹೊರಟಿದೆ ಅಂತ ಕೋಪದಿಂದ ತನ್ನ ತೋಳಿನಲ್ಲಿ ಆಕೆಯನ್ನು ಗಟ್ಟಿಯಾಗಿ ಬೀದಪ್ಪಿಕೊಂಡಿದ್ದ ರಾವಣವಳನ್ನು ಪಕ್ಕಕ್ಕೆ ತಳ್ಳಿ ಸೀತಾಂ ಉತ್ಸೃಜ್ಯ ಪಕ್ಕಕ್ಕೆ ಇರಿಸಿ 2 ಕೈಗಳನ್ನು ಮುಷ್ಟಿಯಾಗಿ ಗಟ್ಟಿಯಾಗಿ ಹಿಡಿದು ತನ್ನ ಕಾಲುಗಳಿಂದ ದಾಳಿಯನ್ನು ಮಾಡಲಿಕ್ಕೆ ಬಂದಂತಹ ಗೃಧ್ರರಾಜನ ತಲೆಯ ಮೇಲೆ ಜೋರಾಗಿ ಅಪೋಥಯತ್ ಹೊಡೆದು ಬಿಟ್ಟ. ತಥೋ ಮುಹೂರ್ತಂ ಸಂಗ್ರಾಮೋ ಬಭೂವಾತುಲ ವೀರ್ಯಯೋ ರಾಕ್ಷಸಾನಾಂಚ ಮುಖ್ಯಸ್ಯ ಪಕ್ಷಿಣಾಂ ಪ್ರವರಸ್ಯ ಚ. ಹೀಗೆ ನೆಲದ ಮೇಲೆ ರಥದಿಂದ ಕಳಚಿ ನೆಲಕ್ಕೆ ಬಿದ್ದ ಮೇಲೂ ಇನ್ನೂ ಜಟ್ಟಿಯ ಮೀಸೆ ಮಣ್ಣಾಗಲಿಲ್ಲ ಅನ್ನುವ ಹಾಗೆ ಮತ್ತಷ್ಟು ಹೊತ್ತು ಯುದ್ಧವನ್ನು ಮಾಡಿದ್ದಾನೆ. ತಸ್ಯ ವ್ಯಾಯಚ್ಛಮಾನಸ್ಯ ರಾಮಸ್ಯಾರ್ಥೇ ಸ ರಾವಣ ಪಕ್ಷೌ ಪಾರ್ಶ್ವೌ ಚ ಪಾದೌ ಚ ಖಡ್ಗಮುದ್ಗೃತ್ಯ ಸೋಚ್ಛಿನತ್. ಇದೇ ಹೊತ್ತಿಗೆ ಕೂಡಲೇ ತನ್ನ ಒರೆಯಲ್ಲಿ ಅಡಗಿದ್ದ ಖಡ್ಗವನ್ನು ತೆಗೆದು ರೆಕ್ಕೆಯನ್ನು ಬೀಸುತ್ತಾ ದಾಳಿಯನ್ನು ಮಾಡಲಿಕ್ಕೆ ಬಂದಂತಹ ಆ ಗೃಧ್ರರಾಜನ ಜಟಾಯುವಿನ ರೆಕ್ಕೆಗಳೆರಡನ್ನೂ ಕ್ಷಣ ಮಾತ್ರದಲ್ಲಿ ಕತ್ತರಿಸಿ ಬಿಸುಡಿದ್ದಾನೆ. ಸಚಿನ್ನ ಪಕ್ಷ ಸಹಸಾ ರಕ್ಷಸ ರೌದ್ರಕರ್ಮಣ ನಿಪಪಾತ ಹತೋ ಗೃಧ್ರೋ ಧರಣ್ಯಾಂ ಅಲ್ಪಜೀವಿತ. ಕತ್ತರಿಸಿಕೊಂಡ ರೆಕ್ಕೆ ಉಳ್ಳ ಆ ಜಟಾಯು ರಾಕ್ಷಸನ ಈ ಘೋರವಾದ ಕರ್ಮದಿಂದ ನೆಲಕ್ಕೆ ಬಿದ್ದು ಹೋಯಿತು. ನೆಲದಲ್ಲಿ ಬಿದ್ದು ಇನ್ನು ಹೆಚ್ಚು ಹೊತ್ತು ನಾನು ಉಳಿಯುವುದಿಲ್ಲ ಅಂತ ಅನ್ನುವ ರೀತಿಯಲ್ಲಿ ನೆಲಕ್ಕೆ ಬಿದ್ದಿದೆ. ತಂ ದೃಷ್ಟ್ವಾ ಪತಿತಂ ಭೂಮೌ ಕ್ಷತದಾರ್ದ್ರಂ ಜಟಾಯುಷಂ ಅಭ್ಯಧಾವತ ವೈದೇಹಿ ಸ್ವಬಂಧುಮಿವ ದುಃಖಿತ. ದೂರದಲ್ಲಿ ನಿಂತಿದ್ದ ಸೀತೆ ತನಗಾಗಿ ಪ್ರಾಣವನ್ನು ಬಿಟ್ಟ ಜಟಾಯುವಿನ ಕಡೆಗೆ ಅಭ್ಯಧಾವತ ಓಡೋಡಿ ಬಂದು ಸ್ವಬಂಧುಮಿವ ದುಃಖಿತ. ತನ್ನ ಅತ್ಯಂತ ಆತ್ಮೀಯನೊಬ್ಬನನ್ನು ಕಳೆದುಕೊಂಡಾಗ ಏನು ವೇದನೆ ಆಗುತ್ತೋ ಅಂಥ ವೇದನೆಯಿಂದ ಓಡಿ ಬಂದು ಅಯ್ಯೋ ಜಟಾಯು ಹೀಗೆ ನನಗೋಸ್ಕರ ಪ್ರಾಣ ಬಿಟ್ಟಿತಲ್ವಾ ಅಂತ ಹತ್ತಿರಕ್ಕೆ ಓಡಿ ಬರ್ತಾ ಇದ್ದರೆ ಅತ್ಯಂತ ಗಾಢವಾದ ಕಪ್ಪು ಮೋಡದಂತಿದ್ದ ಆ ರಾವಣ ಕೂಡಲೇ ಆಕೆಯನ್ನು ಅಲ್ಲಿಗೆ ಹೋಗ್ತಾ ಇದ್ದವಳನ್ನು ಹಿಡಿದೆತ್ತಿ ಮತ್ತೆ ತನ್ನ ಮಾಯಾ ರಥವನ್ನು ಕೆಳಕ್ಕೆ ತರಿಸಿ ಸ್ಮರಿಸಿ ಅದನ್ನು ಏರಿಸಿ ಮತ್ತೆ ಆಗಸದತ್ತ ಹೊರಟಿದ್ದಾನೆ. ಈ ಹೊತ್ತಿನಲ್ಲಿ ಗೃಧ್ರ ತನ್ನ ಕಂಗಳಿಂದ ಜೀವಂತ ಇದ್ದೇ ಎಲ್ಲವನ್ನು ನೋಡ್ತಾ ತನಗೆ ಅಸಹಾಯಕತೆಯನ್ನು ತಂದದ್ದಕ್ಕಾಗಿ ವ್ಯಥೆ ಪಡ್ತಾ ಯೋಚಿಸ್ತಾ ರಾವಣನನ್ನು ಬಿಟ್ಟುಕೊಟ್ಟಿತು. ಹೀಗೆ ಮುಂದೆ ಗೃಧ್ರರಾಜನ ನೆನಪು ರಾಮನಿಗಾಗಿ ಕಾಯ್ತಾ ಇತ್ತು. ರಾಮನನ್ನು ಕಾದು ಏನು ಮಾತಾಡಿತು, ಹೇಗೆ ತನ್ನ ಸೇವೆಯನ್ನು ಲೋಕಾಧಿಪತಿಯಾದ ರಾಮನಿಗೂ ಲೋಕದೊಡತಿಯಾದ ಸೀತೆಗೂ ಹೇಗೆ ಸಲ್ಲಿಸಿತು ಅನ್ನುವ ಸಂಗತಿಯನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ರೆಡಿ ಜಿಲ್ಲಾಸ್ಪತ್ರೆ ಡಿಸ್ಟ್ರಿಕ್ಟ್ ಸರ್ವಿಸ್ श्री कृष्ण वासुदेव
वत्सनाभनः वसुदेवात्मज पुण्यो लीलामानुषविग्रहः श्रीवत्सकौस्तुभधरो यशोदावत्सलो हरिः चतुर्भुजात्मचक्रासि गदा शङ्खाद्युदायुधः देवकीनन्दनशृङ्गेशोदनगोपयानुजः यमुनावेगसंहारी बलभद्रप्रियानुजः भूतनाथीताहारीकरणावतंसनः नन्दप्रजननानन्दः सच्चिदानन्दविग्रहः नवनीतविलिप्ताङ्गो नवनीतनटोनगः नवनीतनवाहारोचुकुन्दप्रसादकृते षोडशस्त्रीसहस्रेशस्त्रिभङ्गी मधुराकृतिः शुकवागमताब्दीन्दुर्गोविन्दो योगिनां पतिः वत्सराजहरवन्तो देविरासुरभञ्जनः प्रणीतकरुणावर्तो यमलाकुलभञ्जनः श्यामलाकृतिः मोहयोगीश्वरो